विघ्नाः प्रणश्यन्ति सिद्ध्यन्ति च मनोरथाः। न माधवसमो देवो न च मध्वसमो गुरुः न तद्वाक्यसमं शास्त्रं न च तस्य समः पुमान्। माता च कमला देवी पिता देवो जनार्दनः बान्धवाः विष्णुभक्ताश्च स्वदेशो भुवनत्रयम्। प्रथमो हनुमान् नाम द्वितीयो भीम एव च पूर्णप्रज्ञतृतीयस्तु भगवत्कार्यसाधकः। कंसध्वंसिपदाम्भोज संसक्तो हंसपुङ्गवः ब्रह्मण्यगुरुराजाख्यो वर्ततान् मम मानसे। तं वन्दे नरसिंहतीर्थनिलयं श्रीव्यासराट् पूजितं ध्यायन्तं मनसा नृसिंहचरणं श्रीपादराजं गुरुम्। अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयात् अस्मदिष्टार्थसिद्धये। कामधेनु यथा पूर्वं सर्वाभीष्टफलप्रदा तथा खलु वादिराज श्रीपादो विष्टदः सतां। भूतराज नमस्तुभ्यं वादिराज गुरुर्प्रियः विद्राव सर्वभारानः सतत्वं रक्षणं कुरु। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। दुर्वादिध्वन्तरवये वैष्णवेन्दीवरेन्दवे श्रीराघवेन्द्रगुरवे नमो अत्यन्तदयालवे। रामाय शाश्वतसुविस्तृतषड्गुणाय सर्वेश्वराय बलवीर्यमहार्णवाय नत्वा निलङ्गकिशोर्णवमुत्पपात निष्पीड्यतं गिरिवरं पवनस्य सूनुः। श्रीराम राम रामेति रमे रामे मनोरमे सहस्रनाम तत्तुल्यं श्रीरामनाम वरानने। श्रीगुरुभ्यो नमः। हरि ओಂ। ಯತ್ಕಿಂಚಿತ್ ಪೂರ್ವಕಥಾನುವಾದ. ನಿನ್ನೆ ದಿವಸದ ಕಥಾಭಾಗದಲ್ಲಿ ಈ ಒಂದು ರಾಮನಾಮದ ಮಹತ್ವವನ್ನೇ ನಾವು ಸ್ಮರಣೆಯನ್ನು ಮಾಡ್ತಾ ರಾಮೋ ವಿರಾಮೋ ವಿರಜೋ ಮಾರ್ಗೋ ನೇಯೋ ನಯೋ ನಯ 7 ನಾಮಗಳು 7 ಕಾಂಡವನ್ನು ಪ್ರತಿಪಾದನೆ ಮಾಡುತ್ತೆ ಅನ್ನೋ ಒಂದು ಅಂಶವನ್ನು ನಾವು ಸ್ಮರಣೆ ಮಾಡ್ತಾ ಇನ್ನ ರಾಮ ಅನ್ನೋ ಆ ಒಂದು ನಾಮದ ಅರ್ಥಾನುಸಂಧಾನವನ್ನೇ ಪಂಡಿತಾಚಾರ್ಯರು ಸಂಗ್ರಹ ರಾಮಾಯಣದಲ್ಲಿ ತಾವದನ್ನು ಉಲ್ಲೇಖ ಮಾಡ್ತಾ ರಾಮ ಸರ್ವಾಭಿರಾಮತ್ವಾತ್ ಆತ್ಮರಾಮತ್ವತೋಪಿ ಎಲ್ಲರ ಹೃದಯದಲ್ಲಿ ಇರ್ತಕ್ಕಂತಹ ಪರಮಾತ್ಮನನ್ನೇ ಪಂಡಿತಾಚಾರ್ಯರು ತಾವೇನಂತ ತಿಳಿಸ್ತಾ ಇದ್ದಾರೆ, ಆತ್ಮರಾಮ ಅಂತ ಕರೆದಿದ್ದಾರೆ. ಯಾಕೆ ಪರಮಾತ್ಮ ಆತ್ಮರಾಮ ಆದ? ಆಪ್ನೋನಿ, ಎಲ್ಲರನ್ನೂ ಸ್ವೀಕಾರ ಮಾಡತಕ್ಕಂಥವನು ಯಾರು ಅಂತಹ ಪರಮಾತ್ಮನೇ ಅವನು ಆತ್ಮರಾಮ ಅಂತ ಕರೆಸಿಕೊಂಡಿದ್ದಾನೆ. ಮತ್ತು ದೇವೋ ಮರಕತ ಶ್ಯಾಮ ಇತಿವಾ ರಾಮ ನಾಮಕಃ. ಮರಕತ ಮಣಿಯ ಒಂದು ವರ್ಣಕ್ಕೆ ಅನುಗುಣವಾಗಿ ರಾಮದೇವರ ಮೈಬಣ್ಣ ಅಂತ ತಿಳಿಸಿದ್ದಾರೆ. ಮರಕತ ಮಣಿ ಅಂತಂದರೆ ಶ್ಯಾಮಲ ವರ್ಣ. ಶ್ಯಾಮಲ ವರ್ಣ ಆಗಿರೋದ್ರಿಂದ ಪರಮಾತ್ಮ ರಾಮಶಬ್ದವಾಚ್ಯ ಅಂತ ತಿಳಿಸ್ತಾ ಇದ್ದಾರೆ. ರಾಮ ಅಂತಂದರೆ ಅವನು ಶ್ಯಾಮಲ ವರ್ಣದವನು ಅಂತ ಒಂದರ್ಥ. ರಾಮ ಸರ್ವಾಭಿರಾಮತ್ವ,
ಎಲ್ಲರಿಗೂ ಯಾರು ಆನಂದವನ್ನು ಕೊಡ್ತಾ ಇದ್ದಾನೋ ಅವನನ್ನೇ ರಾಮ ಅಂತ ಕರೆದಿದ್ದಾರೆ. ನಿತ್ಯಂ ರಮಾಭಿ ಸಂಬಂಧ, ಸದಾ ಕಾಲದಲ್ಲೂ ಪರಮಾತ್ಮನಿಗೂ ಲಕ್ಷ್ಮೀದೇವಿಗೂ ಅರ್ಥಾತ್ ರಾಮದೇವರಿಗೂ ಸೀತಾಮಾತೆಗೂ ವಿಯೋಗ ಎಂಬುದಿಲ್ಲ ಅನ್ನೋದನ್ನೇ ರಾಮಶಬ್ದದಿಂದ ಪಂಡಿತಾಚಾರ್ಯರು ಸಂಗ್ರಹ ರಾಮಾಯಣದಲ್ಲಿ ಈ ಒಂದು ನಾಮದ ನಿರ್ವಚನವನ್ನು ತಾವು ಮಾಡ್ತಾ ಶ್ರೀಹಿ ತಸ್ಯ ಹೇತಿವ, ಸದಾ ಕಾಲದಲ್ಲೂ ಲಕ್ಷ್ಮೀದೇವಿಯೊಟ್ಟಿಗೆ ಪರಮಾತ್ಮ ತಾನು ಇರ್ತಾನೆ. ಆ ಕಾರಣದಿಂದಲೂ ಕೂಡ ಪರಮಾತ್ಮ ಏನಾದ ರಾಮ ಅಂತ ತಾನು ಕರೆಸ್ಕೊಂಡಿದ್ದಾನೆ ಎನ್ನುವ ಒಂದು ವಿಷಯವನ್ನೇ ನಮಗೆ ಸಂಗ್ರಹ ರಾಮಾಯಣಕಾರರು ಏತದಂಶವನ್ನ ತಿಳಿಸ್ತಾ, ಇನ್ನ ಇಂತಹ ರಾಮಾಯಣದ ವಿಷಯವನ್ನ ಇವತ್ತಿನ ದಿವಸ 7ರಲ್ಲಿ ನಾವು ಸೇರಿಸಿದ್ದೇವೆ. ಯಾವ 7 ಪ್ರತಿನಿತ್ಯ ಮುಖ್ಯ ಪ್ರಾಣ ದೇವರು ಬ್ರಹ್ಮದೇವರು ತಾವು ಪಾರಾಯಣ ಮಾಡ್ತಾರೋ ಅದರಲ್ಲಿ ಒಂದು ಮುಖ್ಯವಾದದ್ದು ಯಾವುದು ಅಂತಂದ್ರೆ ಈ ಮೂಲ ರಾಮಾಯಣವು ಕೂಡ ಸೇರಿದೆ ಅಂತ ತಿಳಿಸಿದ್ದಾರೆ. ಸಪ್ತಾಶಿವಾಸು ಮಾತೃಷು, ಬಳಿತಾ ಸುತ್ತ ತಾನು ಹೇಳಬೇಕಾದ್ರೆ ಪ್ರತಿನಿತ್ಯ ಶಿವ ಮಂಗಳಪ್ರದವಾದ ಮಾತೃಕೆಗಳು 7 ಮಾತನ್ನ ವಾಯುದೇವರು ತಾವು ಆಡ್ತಾರೆ ಅಂತಂದ್ರೆ ಏನಿದರ ಆಂತರ್ಯ? 4 ವೇದಗಳು, 5ನೇ ಸ್ಥಾನದಲ್ಲಿರ್ತಕ್ಕಂಥದ್ದೇ ಮಹಾಭಾರತ, ಮೂಲ ರಾಮಾಯಣ ಮತ್ತು ಪಂಚರಾತ್ರ. ಮೂಲ ರಾಮಾಯಣ ನಾವು ಯಾವ ಮೂಲೆಯಲ್ಲಿ ಹುಡುಕಿದ್ರೂ ಸಿಗೋಲ್ಲ. ಅದು ಕೇವಲ ಋಜುಗಣಸ್ಥರಿಗೆ ಮಾತ್ರ ಮೀಸಲಾದ ಗ್ರಂಥ. ಶತಕೋಟಿ ಶ್ಲೋಕದಿಂದ ಯುಕ್ತವಾಗಿರುವ ಗ್ರಂಥ. ಹಯಗ್ರೀವ ನಾಮಕನಾದ ಪರಮಾತ್ಮ ಬ್ರಹ್ಮದೇವರಿಗೆ ಉಪದೇಶ ಮಾಡಿರ್ತಕ್ಕಂತಹ ಗ್ರಂಥ. ಇತರ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡೋದು, ಸ್ವಾಮಿ ನಮಗೂ ಕೊಡ್ರಿ, ನಾವು ಪಾರಾಯಣ ಮಾಡ್ತೀವಿ ಅಂತ. ಆಗ ಬ್ರಹ್ಮದೇವರಂದ್ರು ಹಂಗೆಲ್ಲ ಕೊಡ್ಲಿಕ್ಕೆ ಬರೋಲ್ಲ ಅಂತ. ಆಗ ದೇವತೆಗಳೆಲ್ಲ ತಾವು ದುಃಖತಪ್ತರಾದಾಗ ಬ್ರಹ್ಮದೇವರೇ ಪರಮಾತ್ಮನ ಸ್ತೋತ್ರ ಮಾಡಿದಾಗ ಪರಮಾತ್ಮ ತಾನು ಮೂಲ ರಾಮಾಯಣವನ್ನು 3 ಭಾಗ ಮಾಡಿದ್ದಾರೆ. 33 ಕೋಟಿ 33 ಲಕ್ಷದ 33,333ರಂತೆ. ಅಧಿಕ ಮಾಸ ಬಂದಿತ್ತೋ ಏನೋ ಗೊತ್ತಿಲ್ಲ, ಒಟ್ಟಾರೆ 33ರ ಸಂಖ್ಯೆಯನ್ನೇ ಹೇಳಿದ ಪರಮಾತ್ಮ. ಹೀಗೆ ಹೇಳಿದ್ದ ಒಟ್ಟಾರೆ 3 ಭಾಗವನ್ನು ಮಾಡಿ ದೇವತೆಗಳು, ಋಷಿಗಳು, ಪಿತೃದೇವತೆಗಳು 3 ಮಂದಿಗೆ ಪರಮಾತ್ಮ ತಾನು ಕೊಟ್ಟ. ಇನ್ನು ಉಳಿದದ್ದು ಒಂದು ಶ್ಲೋಕ ನಮಗೆಲ್ಲ ಸಿಗೋತ್ತಾ ಅಂತ ನೋಡಿದ್ವಿ. ದೇವರಂದ ಒಂದು ಶ್ಲೋಕವನ್ನು ನೋಡುವ ಯೋಗ್ಯತೆ ಇಲ್ಲ ಅಂತಿಲ್ಲ. ಅದನ್ನು ಪುನಃ 3 ಭಾಗ ಮಾಡ, ದೇವತೆಗಳು, ಪಿತೃದೇವತೆಗಳು, ಋಷಿಗಳು ತಗೊಂಡು. ಇನ್ನು ನಮಗಾಗಿ ಉಳಿದದ್ದು ರಾಮ ಅಂದ್ರೆ 2 ಅಕ್ಷರ. ಆ 2 ಅಕ್ಷರವನ್ನೇ ವಾಲ್ಮೀಕಿ ಮಹರ್ಷಿಗಳಿಗೆ ಉಪದೇಶ ಮಾಡಿದಾಗ ಅದು ಎಷ್ಟು ವಿಸ್ತಾರ ಆಯಿತು? 24,000 ಶ್ಲೋಕದಿಂದ ವಿಸ್ತಾರ ಆಯಿತು. ಅದರಲ್ಲಿ ವಾಲ್ಮೀಕಿ ಮಹರ್ಷಿಗಳು ಎಲ್ಲಿಗೆ ನಿಲ್ಲಿಸ್ತಾರೆ ಅಂತಂದ್ರೆ ರಾಮದೇವರ ಪಟ್ಟಾಭಿಷೇಕ, ಇನ್ನೊಂದಷ್ಟು ಚರಿತ್ರೆ. ಅಂದ್ರೆ ರಾಮದೇವರಿಗೆ ಪಟ್ಟಾಭಿಷೇಕ ಆದದ್ದು ಸುಮಾರು ನಿನ್ನೆ ದಿವಸ ತಿಳಿಸಿದಂತೆ 45-46ನೇ ವರ್ಷಕ್ಕೆ ರಾಮದೇವರಿಗೆ ಪಟ್ಟಾಭಿಷೇಕ. ಅದಾದ ಮೇಲೆ ರಾಜ್ಯಭಾರ ಮಾಡಿದ್ದೆಷ್ಟು ವರ್ಷ? 11,000 ವರ್ಷದ ಕಥಾಭಾಗ ನಮಗೆ ನಿಮಗೆ ಉಲ್ಲೇಖವೇ ಸಿಗೋಲ್ಲ. ಅದು ನಮಗೆ ಅಜ್ಞಾತವಾಗಿರ್ತಕ್ಕಂತಹ ಭಾಗವೇ. ಆ ಎಲ್ಲ ಅಂಶಗಳು ಕೂಡ ಮೂಲ ರಾಮಾಯಣದಲ್ಲಿ ಉಲ್ಲೇಖ ಆಗುತ್ತೆ. ಪರಮಾತ್ಮ ಹೇಗೆ ರಾಜ್ಯಭಾರವನ್ನು ಮಾಡದ, ಅದು ಕೇವಲ ದೇವತಾ ರಹಸ್ಯವಾಗಿ ಉಳಿದಿರ್ತಕ್ಕಂತಹ ನಮಗೆ ಹೆಸರು ಮಾತ್ರ, ಹೆಸರು ಗೊತ್ತಿದೆ, ಉಲ್ಲೇಖ ಗೊತ್ತಿಲ್ಲ. ಅದಕ್ಕೆ ಇವತ್ತೆಲ್ಲ ಅಸ್ತವ್ಯಸ್ತ ಆಗೋದು. ಅದು ರಾಮರಾಜ್ಯ ಅಂತ ಹೆಸರು ಬರಬೇಕಷ್ಟೇ. ಆದರೆ ಆ ರಾಮರಾಜ್ಯ ಹೆಂಗಿತ್ತು, ನಾವು ಹೇಗೆ ಅದಕ್ಕೆ ಅನುಸಾರಿಯಾಗಿ ನಡ್ಕೋಬೇಕು ಅಂತಂದರೆ
ಹೆಚ್ಚು ಅಂಶಗಳನ್ನು ವಾಲ್ಮೀಕಿ ಮಹರ್ಷಿಗಳೂ ಕೂಡ ಏತದ್ಭಾಗವನ್ನು ತಾವು ಸ್ಪರ್ಶ ಮಾಡೋದೇ ಇಲ್ಲ. ಅದೆಲ್ಲವನ್ನು ಸೇರಿಸಿ ಆ ಮೂಲ ರಾಮಾಯಣ ಅಂತ ಏನಿದೆ ಇದು ನೇರವಾಗಿ ಸಾಕ್ಷಾತ್ತಾಗಿ ನಮಗೆ ವ್ಯಾಖ್ಯಾನಕಾರ ತಾವು ತಿಳಿಸ್ತಾರೆ. ವೇದ ವೇದ್ಯೆ ಪರೇ ಪುಂಸಿ ಜಾತೆ ದಶರಥಾತ್ಮಜೆ ವೇದ. ಈ ವೇದ ಎಂಬುದು ಏನಿದೆ ಅತ್ಯಂತ ಜಟಿಲ ಆಯಿತು ನಮಗೆ. ಅದಕ್ಕೆ ವ್ಯಾಖ್ಯಾನ ಸ್ಥಾನದಲ್ಲಿ ಹೊರಟಿದ್ದೇ ರಾಮಾಯಣ ಅಂತ ತಿಳಿಸ್ತಾರೆ. ಹಾಗಾದ್ರೆ ವೇದದಲ್ಲಿ ರಾಮಾಯಣವನ್ನು ಉಲ್ಲೇಖ ಮಾಡಿದ್ದಾರೆ ಅಂತ ನಮಗೆ ಹೇಳುತ್ತಾ, ನಿರಾಮಿಣೋ ರಿಪವೋ ಅನ್ಯೇಷು ಜಾಗೃತ ಅಂತ ಒಂದು ವೇದದ ವಾಕ್ಯ. ಇದರಲ್ಲಿ ನಿರಾಮಿಣ ಅನ್ನೋ ಒಂದು ಶಬ್ದ ಏನಿದೆ, ಈ ಶಬ್ದ ರಾಮಾಯಣಕ್ಕೆ ಸಂಬಂಧಪಟ್ಟಂತಹ ಒಂದು ಶಬ್ದ ಇದೆ. ಹೇಗೆ ಅಂತಂದ್ರೆ, ರಾಮದೇವರಿಗೆ ಶತ್ರುಗಳಾದ ರಾಕ್ಷಸರನ್ನ ಪರಮಾತ್ಮ ಅರ್ಥಾತ್ ರಾಮರೂಪದಿಂದ ತಾನು ಸಂಹಾರ ಮಾಡಿದ ಅನ್ನೋ ವಿಷಯ ನಮಗೆ ಎಲ್ಲಿ ಮೂಲವಾಗಿ ಪ್ರಾಪ್ತವಾಗಿದೆ? ವೇದದಲ್ಲಿ ಉಲ್ಲೇಖ ಆಗಿದೆ. ಹಾಗಾದರೆ ರಾಮಾಯಣಕ್ಕೆ ಮೂಲ ಯಾವುದು? ವೇದವೇ ಮೂಲವಾದದ್ದು. ಯಾವ ವೇದ ಪ್ರತಿಪಾದ್ಯನಾದ ಅರ್ಥಾತ್ ಸದಾಕಾಲ ತನ್ನ ನಾಸಾಪುಟದಿಂದ ವೇದವನ್ನು ಪರಮಾತ್ಮ ಯಾವ ರೂಪದಿಂದ ತಾನು ಉದ್ಗಾರ ಮಾಡ್ತಾ ಇರ್ತಾನೋ ಅಂತಹ ಹಯಗ್ರೀವ ನಾಮಕನಾದ ಪರಮಾತ್ಮನಿಂದಲೇ ಹೊರಟಂಥದ್ದು ಮೂಲ ರಾಮಾಯಣ. ಅದನ್ನು ನಮಗೆ ತಿಳಿಸ್ತಾ, ವೇದ ವೇದ್ಯೆ ಪರೇ ಪುಂಸಿ ಜಾತೆ ದಶರಥ. ಇಲ್ಲಿ ದಶರಥನ ಒಂದು ಮಗನಾಗಿ ಪರಮಾತ್ಮ ತಾನು ಬಂದು ವೇದ ತಾನಲ್ಲಿ ಸ್ತುತ್ಯನಾಗಿದ್ದಾನೆ ಅನ್ನೋ ಒಂದು ಅಂಶವನ್ನೇ ವಿಶೇಷವಾಗಿ ನಮಗೆ ರಾಮಾಯಣಕ್ಕೆ ಮೂಲ ಯಾವುದು ಅಂತಂದರೆ ವೇದವೇ. ಅಪೌರುಷೇಯವಾದ ವೇದವೇ ನಮ್ಮ ರಾಮಾಯಣಕ್ಕೆ ಮೂಲವಾದದ್ದು ಅಂತಂದರೆ, ಇದರಿಂದಾಗಿ ರಾಮಾಯಣಕ್ಕೆ ಆಕರ ಉಂಟು ಅಂತ ನಾವು ಪ್ರತಿಪಾದನೆ ಮಾಡಿದ್ವಿ. ಯಾಕೆ ಈ ಅಂಶವನ್ನು ನಾವಿಲ್ಲಿ ತಿಳಿಸ್ಬೇಕು ಅಂತಂದರೆ, ವೇದಕ್ಕೆ ಪೂರಕವಾಗಿ ರಾಮಾಯಣ ಹೊರಟಿದೆ ಅಂತ ಹೇಳಿದ್ರಿಂದ ಏನು ಸಾಧಿಸಿದ್ರಿ? ಇವತ್ತು ಎಷ್ಟು ರಾಮಾಯಣ ಇದೆ? 100ಕ್ಕೂ ಹೆಚ್ಚು ರಾಮಾಯಣಗಳಿದೆ. ಜೈನ ರಾಮಾಯಣ ಇದೆ. ಜೈನ ರಾಮಾಯಣವನ್ನು ನೋಡಿಬಿಟ್ರೆ ನಮಗೆ ತಲೆ ಕೆಳಗಾಗುತ್ತೆ. ರಾಮ ಸೀತೆ ಅಣ್ಣ ತಂಗಿ ಅಂತ ಹೇಳ್ತಾರೆ. ಏನೇನೋ ವಿಶೇಷವಾಗಿ ಅದಕ್ಕೆ ನಮ್ಮ ವಿದ್ಯಾಸಾಗರ ಮಾಧವ ತೀರ್ಥರು ತಾವು ಜೈನ ರಾಮಾಯಣದಲ್ಲಿರ್ತಕ್ಕಂತಹ ದೋಷಾದಿಗಳನ್ನೆಲ್ಲ ಖಂಡಿಸಿ ತಾವೊಂದು ವಿಶಿಷ್ಟವಾದಂತಹ ಒಂದು ಗ್ರಂಥವನ್ನು ನಿರೂಪಣೆ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ತಾವು ಎಲ್ಲೆಲ್ಲಿ ಆಚಾರ್ಯರು ಅತಿ ಸೂಕ್ಷ್ಮವಾಗಿ ಅಂಶಗಳನ್ನು ಹೇಳುತ್ತಾ ಇತರ ರಾಮಾಯಣಗಳಲ್ಲಿರ್ತಕ್ಕಂತಹ ಏನೇನು ದೋಷಗಳಿದೆ ಆ ದೋಷಗಳನ್ನೆಲ್ಲ ಹೆಕ್ಕಿ ತಾವು ಕೊಟ್ಟಿರ್ತಕ್ಕಂಥದ್ದೇ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ 3ನೇ ಅಧ್ಯಾಯದ 54ನೇ ಶ್ಲೋಕದಿಂದ 9ನೇ ಅಧ್ಯಾಯದ ತನಕ ಸಮಗ್ರವಾಗಿ ರಾಮಾಯಣದಲ್ಲಿ ಎಲ್ಲ ಕಥಾ ಭಾಗವನ್ನೂ ತಾವು ನಿರೂಪಣೆ ಮಾಡುವಲ್ಲ, ಎಲ್ಲಿ ಸಂಶಯ ಬಂದಿದೆಯೋ ಆ ಭಾಗವನ್ನು ಬಿಟ್ಟಿಲ್ಲ. ಇಷ್ಟು ಕ್ರಮದಲ್ಲಿ ಆಚಾರ್ಯರು ತಾವು ನಿರೂಪಣೆಯನ್ನು ಮಾಡ್ತಾರೆ. ಆ ಶ್ಲೋಕವನ್ನು ಆಯ್ಕೆ ಮಾಡಿರೋದಲ್ಲೂ ಕೂಡ ರಾಮದೇವರು ಯಾವ ದಿವಸ ಅವತಾರ ಮಾಡಿದ್ದು ಅನ್ನೋದನ್ನು ಉಲ್ಲೇಖ ಮಾಡ್ತಾರೆ. 54ನೇ ಶ್ಲೋಕ ಅಂದ್ರೆ ಏನಿದ್ರ ಅಂತ ಯಾಕೆ ಆ ಶ್ಲೋಕದಿಂದಲೇ ಪ್ರಾರಂಭ ಮಾಡಿದ್ರು. 5 + 4 9. ರಾಮದೇವರ ಅವತಾರ ಮಾಡಿದ ದಿವಸ ಯಾವತ್ತು? ನವಮಿ. 9ನೇ ಅಧ್ಯಾಯಕ್ಕೆ ನಿಲ್ಲಿಸಿದ್ರು. ಯಾಕೆ ಅಂದ್ರೆ ಭಾಗವತದ ನವಮಸ್ಕಂದದಲ್ಲಿ ರಾಮದೇವರ ನಿರೂಪಣೆ ಬಂದಿದೆ ನೋಡಿ. ಆ ಭಾಗವನ್ನ ಅಲ್ಲಿ ತಾವು ತಿಳಿಸಿದ್ರೆ, ಇನ್ನು ರಾಮದೇವರ ಅವತಾರ ಮಾಡಿದ ದಿವಸವನ್ನ ಯಾವ ಶ್ಲೋಕವನ್ನು ತಾವು ಪ್ರಾರಂಭ ಮಾಡಿದ್ರೋ ಆ ಶ್ಲೋಕದಿಂದಾಗಿ ಸಮಗ್ರವಾಗಿ ಎಲ್ಲೆಲ್ಲಿ ನಮ್ಮ ಸಂಶಯಾದಿಗಳು ಬರಬೇಕು. ಅದರಲ್ಲೂ ವಿಶೇಷವಾಗಿ ರಾಮದೇವರ ಅವತಾರ ಮಾಡಿದ್ದಾರೆ ಅನ್ನೋ ಭಾಗವನ್ನು ತಗೋಬೇಕಾದ್ರೆ ಅಭ್ಯವರ್ಧಂತ ಸಂಯಂಚಃ ಶಬ್ದವನ್ನು ಪ್ರಯೋಗ ಮಾಡ್ತಾರೆ. ರಾಮಚಂದ್ರ ತಾನು ಹುಟ್ಟಿದ್ದಾನೋ ಅಥವಾ ಅವತಾರ ಮಾಡಿದ್ದಾನೋ? ಅವತಾರ ಶಬ್ದಕ್ಕೆ ಏನು ಅರ್ಥ ತಗೋಬೇಕು ನಾವು? ಪ್ರಾದುರ್ಭಾವ. ಹಾಗೆ ಪ್ರಾದುರ್ಭಾವನಾದಾಗ ಈಗ ಒಂದು ಪ್ರಶ್ನೆ, ಹೇಗಿದ್ದಾನೋ ಹಾಗೆ ಬರಬೇಕು ಪರಮಾತ್ಮ. ಆದರೆ
ಬಾಲನಾಗಿ ಬಂದ. ಅದಕ್ಕೆ ಆ ಕಾಂಡದ ಹೆಸರು ಬಾಲಕಾಂಡ ಅಂತ. ನಾವು ಬಾಲಕಾಂಡ ಅಂತ ಹೆಸರಿಗೆ ಅರ್ಥ ಮಾಡಿರೋದೇ ತಪ್ಪು. ಈಗ ರಾಮದೇವರ ಬಾಲ್ಯ ಅಂತ ಅರ್ಥ ಮಾಡ್ಕೊಂಡ್ಬಿಟ್ವಿ ನಾವು. ರಾಮದೇವರು ಬಾಲನಾಗಿದ್ದ, ಬೆಳೆದ ಅಂತ ನಾವು ಅರ್ಥ ತಗೊಂಡ್ರೆ ಒಂದು ದಿವಸ ದೇಹ ಬಿಟ್ಟ ಅಂತ ಅರ್ಥ ಮಾಡಿದ್ವಿ. ನಮ್ಮಂತೆ ಆಗುತ್ತೆ. ಅಭ್ಯವರ್ಧಂತ ಅಂತ ಆಚಾರ್ಯರು ಕೂಡ ತಿಳಿಸಿದ್ರಲ್ಲ, ರಾಮದೇವರು ಬೆಳೆದಿದ್ದಾರೆ ಅಂತ ಹೇಳಿದ್ರಲ್ಲ. ಅಂತಂದ್ರೆ ಯಾವ ಕ್ರಮದಿಂದ ಆಚಾರ್ಯರು ಅಭ್ಯವರ್ಧಂತ ರಾಮದೇವರು ಬೆಳೆದರು ಅನ್ನೋ ಶಬ್ದವನ್ನ ಹೆಂಗರ್ಥ ಮಾಡಿದ್ದಾರೆ ಅಂತಂದ್ರೆ, ರಾಮದೇವರು ಬೆಳೆದದ್ದಲ್ಲ, ರಾಮದೇವರ ಬಗ್ಗೆ ನಮ್ಮ ಜ್ಞಾನ ಬೆಳೀತು. ಹಾಗಾದ್ರೆ ಬಾಲಕಾಂಡ ಅಂದ್ರೆ ರಾಮದೇವರ ಬಾಲ್ಯ ಅಲ್ಲ, ನಮ್ಮ ಜ್ಞಾನ ಬಾಲ್ಯಾವಸ್ಥೆಗಿದೆ ಅಂತ ಅರ್ಥ. ಅದಕ್ಕಾಗಿ ಇದನ್ನು ಬಾಲಕಾಂಡ ಅಂತ ಕರೀತಾರೆ. ದೇವರ ಬಗ್ಗೆ ಎಷ್ಟು ಜ್ಞಾನವನ್ನು ನಾವು ತಿಳಿತೇವೋ ಅಷ್ಟು ದೇವರು ಎತ್ತರ ಅಂತ ನಮಗೆ ತೋರುತ್ತಂತೆ. ಎಷ್ಟೆಷ್ಟು ನಾವು ದೇವರಿಗೆ ಹತ್ತಿರ 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 ಹೋಗ್ತೇವೋ ಅಷ್ಟಷ್ಟು ಪರಮಾತ್ಮ ಎತ್ತರದವ ಅಂತ ನಮಗೆ ತೋರಿಸುತ್ತಂತೆ. ಒಬ್ರದೇ ಗೋಕುಲ ಮಧ್ಯ. ಇದನ್ನೇ ಆಚಾರ್ಯ ಇನ್ನೊಂದಾವರ್ತಿ ತಾವು ಯಮಕ ಭಾರತದಲ್ಲಿ ತಿಳಿಸ್ತಾರೆ. ಒಬ್ರದೇ ಕೃಷ್ಣ ಬೆಳೆದ. ಕೃಷ್ಣ ಬೆಳೆದ್ನೋ, ಕೃಷ್ಣನ ಬಗ್ಗೆ ಜೀವರಾದ ನಮಗೆ ಜ್ಞಾನ ಬೆಳೀತು. ಈಗ ನಾವು ದೇವರಿಂದ ದೂರ ಉಳಿದಾಗ ದೇವರು ಚಿಕ್ಕವ ಅಂತಲೇ ಅನಿಸಿದೆ. ಉಪನ್ಯಾಸಕ್ಕೆ ಬಂದು ಪಾರಾಯಣ ಮಾಡಿ ಪಾಠ ಪ್ರವಚನಾದಿಗಳಲ್ಲಿ ತೊಡಗಿದಾಗ ದೇವರ ಮಹಿಮೆಯನ್ನು ನಾವು ತಿಳಿತಾ ಏನಾಯ್ತು, ದೇವರು ಸ್ವಲ್ಪ ನಮಗೆ ಹತ್ತಿರ ಆದ. ದೇವರು ಎಷ್ಟು ನಮಗೆ ಹತ್ತಿರ ಆದ್ನೋ ಅವ ಅಷ್ಟು ಎತ್ತರದವ ಅನ್ನೋ ಜ್ಞಾನ ಬಂತು ನಮಗೆ. ಹಾಗಾದ್ರೆ ಇಲ್ಲಿ ಅಭ್ಯವರ್ಧಂತ ಅನ್ನೋ ಶಬ್ದಕ್ಕೆ ಏನು ಅರ್ಥ ಅಂತಂದ್ರೆ, ದೇವರು ಬೆಳೆದದ್ದಲ್ಲ, ದೇವರ ಬಗ್ಗೆ ನಮ್ಮ ಜ್ಞಾನ ಬೆಳೆದದ್ದೇ ಹೊರತಾಗಿ ಪರಮಾತ್ಮ ಹೇಗಿದ್ದಾನೋ ಅವ ಹಾಗೆ ಇದ್ದಾನೆ ಅನ್ನೋ ಜ್ಞಾನವೇ ಬಾಲಕಾಂಡ ಅಂತಂದ್ರೆ. ರಾಮಚಂದ್ರನ ಬಾಲ್ಯಾವಸ್ಥೆ ಅಂತ ಅರ್ಥ ಅಲ್ಲ, ನಮ್ಮ ಜ್ಞಾನ ಇನ್ನು ಬಾಲ್ಯಾವಸ್ಥೆಯಲ್ಲಿ ಇರ್ತಕ್ಕಂಥದ್ದು ಅನ್ನೋ ಧಾಟಿಯಲ್ಲಿ ನಾವು ಇದನ್ನು ಅರ್ಥ ಮಾಡಬೇಕು ಅಂತ ತಿಳಿಸ್ಕೊಡ್ತಾರೆ. ನಾವು ಹೀಗೆ ಹೇಳ್ತಾ ಆ ರಾಮ ಅನ್ನೋ ಒಂದು ಶಬ್ದವನ್ನೇ ನಿನ್ನೆ ದಿವಸ ನೀವು ಚಿಂತನೆಯನ್ನು ಮಾಡ್ತಾ 4 ಪ್ರಕಾರವಾಗಿ ಪದಚ್ಛೇದವನ್ನು ಮಾಡಿದ್ವಿ. ರ ಅ ಮ ಅ ರಾಮ ಆಯ್ತು. ಇದರಲ್ಲಿ ರಾ ಶಬ್ದಕ್ಕೆ ನಿನ್ನೆ ಅರ್ಥ ನೋಡಿಬಿಟ್ಟಿದ್ದೇವೆ. ಏನು? ಆನಂದ ಪೂರ್ಣ ರಮಯತಿ. ರಹ ಯಾರು ಆನಂದದ ಸ್ವರೂಪನೋ ಅಂತಹ ಪರಮಾತ್ಮ ರ. ಇದನ್ನ ಯಾಕೆ ನಾವು ಮೊದಲಿಗೆ ತಿಳಿಬೇಕು ಅಂತಂದ್ರೆ, ಈ ರಾಮಾವತಾರದಲ್ಲಿ ದೇವರು ಅತ್ತಷ್ಟು ಬೇರೆ ಇನ್ನೆಲ್ಲೂ ಅತ್ತಿದ್ದಿಲ್ವೇ ಇಲ್ವಂತೆ. ಅದು ಲೋಕ ವಿಲಕ್ಷಣ. ಭಾರೀ ದುಃಖಪಟ್ಟಿದ್ದಾನಂತೆ. ಎಷ್ಟು ದುಃಖಪಟ್ಟ ಪರಮಾತ್ಮ ಅಂತಂದ್ರೆ, ಸೀತಾದೇವಿಯರ ವಿಯೋಗ ಆಗಿದೆ ಅಂತ ಭಾರೀ ಅತ್ತಿದ್ದಾನಂತೆ. ಈ ಅಳೋದನ್ನ ನೋಡಿ ರುದ್ರದೇವರು ನಕ್ಬಿಟ್ರಂತೆ. ಪಾರ್ವತಿ ದೇವಿ ಅಂತಂತೆ, ಏನ್ ಸ್ವಾಮಿ ಒಬ್ರು ದುಃಖದಲ್ಲಿದ್ದಾಗ ಹೀಗೆ ನಗೋದ ಅಂತಂದಂತೆ. ಆಗ ರುದ್ರದೇವರಂದ್ರಂತೆ, ಈ ನಿಜವಾಗ್ಲೂ ದುಃಖದಲ್ಲಿದ್ದಿದ್ರೆ ನಾನೂ ಸೇರ್ಕೊಂಡು ಅಳ್ತಾ ಇದ್ದೆ ಅಂದ್ಬಿಟ್ರಂತೆ. ಅಲ್ಲ, ಹಾಗಾದ್ರೆ ಅಲ್ಲಿ ದೇವರು ನಟನೆ ಮಾಡ್ತಾ ಇದ್ದಾನೆ ಅಂತಲ್ಲ ಅಂತಂದ್ರೆ, ನೀನೇ ಹೋಗಿ ಪರೀಕ್ಷೆ ಮಾಡು ಅಂದ್ರಂತೆ ರುದ್ರದೇವಿ. ಅಂದಾಗ ಪಾರ್ವತಿ ದೇವಿ, ನಾ ಹೆಂಗ್ ಪರೀಕ್ಷೆ ಮಾಡಲಿ ಸ್ವಾಮಿ ಅಂತ. ಈಗ ರಾಮಚಂದ್ರ ಯಾಕೆ ಅಳ್ತಾ ಇದ್ದಾನೆ ಹೇಳು? ಸೀತಾದೇವಿಯರ ವಿಯೋಗ ಆಗಿದೆ ಅಂತ ಅಳ್ತಾ ಇದ್ದಾನೆ. ಹಾಗಾದ್ರೆ ಒಂದು ಕೆಲಸ ಮಾಡು, ನೀನೇ ಸೀತಾದೇವಿಯ ರೂಪವನ್ನ ಧಾರಣೆ ಮಾಡ್ಕೊಂಡು ಹೋಗು ಅನ್ನಂತೆ. ಅಂದ್ರೆ ರುದ್ರದೇವಿ ಅದರಂತೆ ಆ ಪಾರ್ವತಿ ದೇವಿ ತಾನು ಸೀತಾದೇವಿಯ ಆ ಒಂದು ರೂಪವನ್ನು ಧಾರಣೆ ಮಾಡಿಕೊಂಡು ರಾಮದೇವರ ಮುಂದೆ ತಾನು ಬಂದಾಗ ರಾಮದೇವರ ಅಳ್ತಾ ಅಂದ್ರಂತೆ, ಏನಮ್ಮ ನಿಮ್ಮ ಯಜಮಾನ ಚೆನ್ನಾಗಿರ್ತಾರ, ಭಾರಿ ಕೋಟಿಷ್ಟ, ಸಕಾಲಕ್ಕೆ ಮನೆ ತಲುಪೋ ಅಂದ್ರಂತೆ. ಅಂದಾಗ ನಮ್ಮ ಪಾರ್ವತಿ ದೇವಿ ನಾಚಿ ನೀರಾಗ್ಬಿಟ್ಲಂತೆ. ನಮ್ಮ ಯಜಮಾನ ನಕ್ಕಿದ್ ಸರಿ ಇದೆ ಅಂತಂದಂತ.
ಅಂದಾಗ ತಾನು ನಮಸ್ಕಾರವನ್ನು ಮಾಡಿದಾಗ ಮೊದಲಿಗೆ ಪರಮಾತ್ಮ ತನ್ನ ವಿಶ್ವರೂಪವನ್ನು ತೋರಿದ್ದೇ ಪಾರ್ವತೀ ದೇವಿಗೆ ಅಂತ ಉಲ್ಲೇಖ ಮಾಡ್ತಾರೆ. ಅಂತಹ ಆ ಒಂದು ಸೌಭಾಗ್ಯ ಹೇಗೆ ಪ್ರಾಪ್ತಿಯಾಯಿತು ಪಾರ್ವತೀ ದೇವಿಗೆ ಅಂತಂದ್ರೆ ಪ್ರತಿನಿತ್ಯ ವಿಷ್ಣು ಸಹಸ್ರನಾಮ. ಹಾಗೆ ನಾವು ಪಾರಾಯಣ ಮಾಡ್ತೀವಲ್ಲ ವಿಷ್ಣು ಸಹಸ್ರನಾಮ ಅಂತಂದ್ರೆ ನಮ್ಮ ಪಾರಾಯಣ ಅಲ್ಲ. ನಮ್ಗೆ ಈ ವೈಕುಂಠ ಏಕಾದಶಿ ಅವೆಲ್ಲ ಬಂದ್ಬಿಟ್ರೆ ನಾವಿವತ್ತು 12 ಸತಿ ಆಯ್ತಪ್ಪ, ನಿಮ್ದೆಷ್ಟು ಸತಿ ಆಯ್ತು ಹಿಂಗೆಲ್ಲ ಕೇಳ್ತಾರೆ. ಆದ್ರೆ ಆಚಾರ್ಯ ತಿಳಿಸಿದ್ದೇನು, ಜೀವಿತ ಕಾಲದಲ್ಲಿ ಒಂದಾವರ್ತಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತೀವಿ. ಇದೇನ್ರಿ ಒಂದಾವರ್ತಿ ಅಂತೀರಾ, ನಾವು ಎಷ್ಟು ಸತಿ ಬೇಕಪ್ಪ ಅಸ್ತಿ ಮಾಡ್ತೇವೆ ಅಂತಂದ್ರೆ ಆಚಾರ್ಯರು ತಿಳಿಸಿರುವ ಕ್ರಮ ಏನು? ವಿಶ್ವಂ ಅಂತ ಹೇಳಿದ್ರೆ ಆ ಶಬ್ದಕ್ಕೆ ಏನು ಅರ್ಥ? 999 ನಾಮಗಳು ವಿಶ್ವ ಶಬ್ದ ಅಂತ ಹೇಳುತ್ತೆ. ಅದು ನಮ್ಮ ತಲೆಗೆ ಬರಬೇಕು. ವಿಶ್ವಂ ಅಂದ್ರೆ ಏನು? ವಿಷ್ಣು ಅಂತ ಅರ್ಥ. ಈ ವಿಷ್ಣು ಎಂತವ ಅದಕ್ಕೆ ಮುಂದಿನ ಶಬ್ದ. ಆಗ ನಾವು ಇದನ್ನು ಹೆಂಗೆ ಹೇಳಬೇಕು? ವಿಶ್ವಂ ವಿಷ್ಣು ವಿಶ್ವಂ ವಷಟ್ಕಾರ. ಹೇಗೆ ನೀವು ದೇವನಾಮ ಹೇಳಬೇಕಾದ್ರೆ ಚರಣ ಪಲ್ಲವಿ ಚರಣ ಪಲ್ಲವಿ ಹೇಳ್ಕೊಂಡು ಹೋಗ್ತಿರೋ ಅದರಂತೆ ಇಲ್ಲೂ ಕೂಡ ವಿಶ್ವಂ ವಿಷ್ಣು ಅಂದ್ರೆ ಏನಿದರ ಆಂತರ್ಯ? ವಿಶ್ವ ಶಬ್ದಾರ್ಥ ತಿಳಿಬೇಕು, ವಿಷ್ಣು ಶಬ್ದಾರ್ಥ ತಿಳಿಬೇಕು, ವಿಷ್ಣು ಶಬ್ದವನ್ನ ವಿಶ್ವ ಶಬ್ದದಲ್ಲಿ ಸಮನ್ವಯ ಮಾಡಬೇಕು. ಅದಕ್ಕೆ ಆಚಾರ್ಯಂದಿದ್ದು ಜೀವಿತ ಕಾಲದಲ್ಲಿ ಒಂದಾವರ್ತಿ ಪಾರಾಯಣ ಮಾಡಿ ಅಂತ. ನಮ್ಮ ಜೀವನ ಪೂರ್ತಿ ಮಾಡಿದ್ರು ಆಗೋಲ್ಲ ಅಷ್ಟೇ. ಯಾಕೆ? ಆ 1000 ನಾಮಗಳ ಅರ್ಥವನ್ನು ತಿಳಿಬೇಕು, ಆ ಎಲ್ಲ ನಾಮಗಳನ್ನು ವಿಶ್ವ ಶಬ್ದದಲ್ಲಿ ಸಮನ್ವಯ ಮಾಡಬೇಕು. ಹೀಗೆ ನಾವು ಸಾಧನೆ ಮಾಡಿದರೆ ಆ ಕ್ರಮದಲ್ಲಿ ಪಾರ್ವತೀ ದೇವಿಗೆ ಪರಮಾತ್ಮ ಏನು ಅನುಗ್ರಹ ಮಾಡಿದ್ದಾನೋ ನಮ್ಮ ಯೋಗ್ಯತಾನುಸಾರ ಭಗವದ್ ಅನುಗ್ರಹ ಪ್ರಾಪ್ತಿ ಅನ್ನೋ ಒಂದು ಅಂಶವನ್ನು ಕೂಡ ನಮಗೆ ಹೇಳುತ್ತಾ, ಅರ್ಥಾತ್ ರಾಮ ಅನ್ನಬೇಕಾದ್ರೆ ಮೊದಲಿಗೆ ನಾವು ಯಾವ ಅಂಶವನ್ನು ತಲೆಗೆ ತಗೋಬೇಕು? ಪರಮಾತ್ಮನಿಗೆ ಸರ್ವಥಾ ದುಃಖಾದಿಗಳು ಇಲ್ಲ. ಈ ಜ್ಞಾನ ಬಂದರೆ ಮಾತ್ರ ಸಾಧನೆ. ಅಂಧಂತಮಸಿಗೆ ಹೋಗಬೇಕಾದರೆ ಎಷ್ಟು ಸಾಧನೆ ಬೇಕು? ಸ್ವಲ್ಪ ಸಾಧನೆ ಸಾಕಂತೆ ಅಂಧಂತಮಸಿಗೆ ಹೋಗಬೇಕು, ಮತ್ತೇನಿಲ್ಲ. ನಮಗೆ ಸಂಸಾರದಲ್ಲಿ ದುಃಖ ಬಂದಾಗ ಅಯ್ಯೋ ರಾಮದೇವರಿಗೆ ತಪ್ಪಿಲ್ಲ ನಮ್ದೇನ್ರಿ ಅಂದ್ಬಿಟ್ರೆ ಸಾಕಂತೆ, ಅಂಧನ್ ತಮಸ್ಕೊಟ್ಟು ಹೋಗ್ತೀವಂತೆ. ಇಷ್ಟೇ ಸಾಧನೆ. ಮೋಕ್ಷಕ್ಕೆ ಹೋಗಕ್ಕೆ ಏನ್ ಬೇಕಂತೆ? ಪರಮಾತ್ಮ ಅವ ಅನಂತ ಕಲ್ಯಾಣ ಗುಣಮಂಡಿತನಾಗಿದ್ದಾನೆ. ಪರಮಾತ್ಮನಿಗೂ ಅವನ ಆನಂದಾದಿ ಗುಣಗಳಿಗೂ ಸರ್ವಥಾ ಭೇದಾದಿಗಳು ಇಲ್ಲ ಅಂತ ನಾವು ಚಿಂತನೆ ಮಾಡಿದ್ರೆ ಮೋಕ್ಷಕ್ಕೆ ಹೋಗೋದಂತೆ. ಇಷ್ಟೇ ಸಾಧನೆಗೆ ಇರ್ತಕ್ಕಂತಹ ವ್ಯತ್ಯಾಸ ಅನ್ನೋ ಒಂದು ಅಂಶವನ್ನು ಕೂಡ ನಮಗೆ ಹೇಳ್ತಾ, ಅವತಾರಾನ್ ಹರೇರ್ ಜ್ಞಾತ್ವ ಅನ್ನೋದನ್ನು ಮೊದಲನೇ ಅಕ್ಷರ ನಮಗೆ ರಾ ಶಬ್ದದಿಂದ ಪರಮಾತ್ಮ ತಾನು ಆನಂದಪೂರ್ಣ ಅನ್ನೋದನ್ನು ಹೇಳುತ್ತಾ, ಈ ಆನಂದಪೂರ್ಣ ನಮಗೆ ಫಲ ಏನು? ನಮಗೆ ಆನಂದವನ್ನ ಕೊಡುತ್ತಾನೆ. ಅರ್ಥಾತ್ ಮೋಕ್ಷದಾತೃತ್ವ ವಾಸುದೇವ ರೂಪ. ಹಾಗಾದರೆ ರಾ ಶಬ್ದದಿಂದ ವಾಸುದೇವ ರೂಪದ ಚಿಂತನೆ ಬಂತು ನಮಗೆ. ಇನ್ನು ಎರಡನೇ ಅಕ್ಷರ ಯಾವುದು? ಅ. ರಾಮ ಅನ್ನೋದರಲ್ಲಿ ಅಕಾರವನ್ನು ತಗೊಂಡಾಗ ಅತ್ತಿ ಸಂಹರತಿ ಇತಿ ಅಹ, ಸಂಹಾರವನ್ನ ಮಾಡತಕ್ಕಂಥವ. ಸಂಹಾರದ ಕಾರ್ಯ ಯಾರದ್ದು? ಸಂಕರ್ಷಣ ರೂಪನಾದ ಪರಮಾತ್ಮ. ಹಾಗಾದರೆ ವಾಸುದೇವ ರೂಪವೇ ಏನಾಯಿತು? ರಾಮರೂಪ ಆಯಿತು. ಈಗ ಆ ಶಬ್ದದಿಂದಾಗಿ ಸಂಕರ್ಷಣ ರೂಪ ಯಾರಲ್ಲಿ ಹೋಗಿ ಸೇರಿತು? ಲಕ್ಷ್ಮಣನಲ್ಲಿ ಹೋಗಿ ಸೇರಿತು. ಹಾಗಾದರೆ ಲಕ್ಷ್ಮಣನಲ್ಲಿ ಪರಮಾತ್ಮನ ಸಂಕರ್ಷಣ ರೂಪದ ಸನ್ನಿಧಾನ. ಅಲ್ಲಿ ಆವೇಶ ಅಂತ ಚಿಂತನೆ ಮಾಡಬೇಕು, ಇಲ್ಲಿ ಅವತಾರ ಅಂತ ಚಿಂತನೆ ಮಾಡಬೇಕು. ಅವತಾರಕ್ಕೂ ಆವೇಶಕ್ಕೂ ವ್ಯತ್ಯಾಸ ಗೊತ್ತಿದೆಯಲ್ಲ. ಅವತಾರ ಅಂತಂದ್ರೆ ರೂಪಾಂತರಗೊಳ್ಳೋದು ಅಷ್ಟೇ ಅರ್ಥ. ಇರೋ ಸಕ್ಕರೆಯನ್ನೇ ಅದನ್ನು ಪಾಕ ಮಾಡಿ ಒಂದು ಅಚ್ಚಿಗೆ ಹುಯಿದ್ರಿ, ಹಾಗೇನಾಯ್ತದು? ಒಂದು ಆಕಾರವನ್ನು ತಗೊಳ್ಳುತ್ತೆ. ಅದರ ಮೂಲ ಸಾಮಗ್ರಿ ಏನು? ಸಕ್ಕರೆನೇ.
ಅದರಂತೆ ಮೂಲ ರೂಪಿಯಾದ ನಾರಾಯಣ, ಆ ನಾರಾಯಣ ರೂಪವೇ ಪುರುಷ ರೂಪ, ಆ ಪುರುಷ ರೂಪವೇ ವಾಸುದೇವ ರೂಪ, ಆ ವಾಸುದೇವ ರೂಪವೇ ರಾಮರೂಪ. ಇದೇ ಅವತಾರ ಶಬ್ದಾರ್ಥ. ಇನ್ನ ಅಂಶ ಆವೇಶಾದಿಗಳಲ್ಲಿ ಹೇಗೆ ಅಂತಂದ್ರೆ, ಒಂದು ಪದಾರ್ಥದಲ್ಲಿ ಸಕ್ಕರೆಯ ಅಂಶವನ್ನ ಸೇರಿಸಿದಾಗ ಏನಾಯಿತು? ಆ ಪದಾರ್ಥ ಸಿಹಿ ಆಯಿತು. ಈಗ ಅದರಲ್ಲಿ ಸಿಹಿ ಅಂಶ ಬರಬೇಕಾದರೆ ನಾವೇನ್ ಮಾಡಿದ್ವಿ? ಸಕ್ಕರೆಯನ್ನು ಹಾಕಿದ್ವಿ. ಅದರಂತೆ ಇತರ ದೇವತೆಗಳಲ್ಲಿ ಸಾಮರ್ಥ್ಯ ಬರಬೇಕಾದರೆ ಪರಮಾತ್ಮನ ವಿಶಿಷ್ಟವಾದ ಸನ್ನಿಧಾನ ಅಲ್ಲಿ ಬಂತು. ಹೇಗೋ ಅದರಂತೆ ಇಲ್ಲಿ ಲಕ್ಷ್ಮಣನಲ್ಲಿ ಆ ಶಬ್ದವಾಚ್ಯನಾದ ಅತ್ತಿ ಸಂಹರತಿ, ಎಲ್ಲರನ್ನ ಸಂಹಾರ ಮಾಡತಕ್ಕಂತಹ ಲಯಕರ್ತನಾದ ಸಂಕರ್ಷಣ ನಾಮಕನಾದ ಪರಮಾತ್ಮನ ಸನ್ನಿಧಾನ ಅದು ಲಕ್ಷ್ಮಣನಲ್ಲಿ ಅಂತ ತಿಳಿಸ್ತು. ರ ಅ ಮ. ಮ ಅಂದ್ರೆ ಜ್ಞಾನ ಅಂತ ಅರ್ಥ. ನಮಗೆ ಜ್ಞಾನ ಅಂತಂದ್ರೆ ಯಾವ ಜ್ಞಾನದಿಂದ ನಮಗೆ ಮೋಕ್ಷಜನ್ಯ? ಅಪರೋಕ್ಷ ಜ್ಞಾನದಿಂದ. ಅಪರೋಕ್ಷ ಜ್ಞಾನ ಆಗಬೇಕಾದರೆ ಒಳಗಡೆ ಇರುವ ಕತ್ತಲು ಹೋಗಬೇಕು. ಈ ಒಳಗಡೆ ಇರೋ ಕತ್ತಲು ಹೋಗಬೇಕಾದರೆ ಒಳಗಡೆ ಪ್ರಕಾಶ ಕೊಡುವನು ಬರಬೇಕು. ಈ ಸೂರ್ಯ ದ್ಯುಮ್ನನಾದ, ಪರಮಾತ್ಮ ಪ್ರದ್ಯುಮ್ನನಾದ. ಪ್ರಕೃಷ್ಟೇನ ದ್ಯುಮ್ನ. ಯಾರು ನಮ್ಮ ಹೃದಯದ ಒಳಗೆ ಹೃತ್ತಮಃ ಶಮನೆ ಅರ್ಕ ಆಭಂ ಶ್ರೀಪತೇ ಪಾದಪಂಕಜಂ. ಆಚಾರ್ಯರು ಇದನ್ನೇ ತಿಳಿಸಿದ್ದಾರೆ. ಹೃತ್ ತಮಃ, ನಮ್ಮ ಹೃದಯದಲ್ಲಿ ಏನುಂಟು? ತಮಃ, ಕತ್ತಲು ಇದೆ. ಆ ಕತ್ತಲು ಹೋಗಬೇಕಾದ್ರೆ ಅರ್ಕ ಆಭಂ. ಅರ್ಕ ಅಂದ್ರೆ ಸೂರ್ಯ. ಸೂರ್ಯನ ಪ್ರಕಾಶದಂತೆ ಇರೋದು ಯಾವುದು? ಪರಮಾತ್ಮನ ಪಾದಗಳು. ಆ ಪಾದಗಳು ಅಂತಂದ್ರೆ ಇಲ್ಲಿ ಪ್ರದ್ಯುಮ್ನ ರೂಪಿಯಾದ ಪರಮಾತ್ಮ ಭರತನಲ್ಲಿ ಸನ್ನಿಹಿತನಾದ ಅಂತ ತಿಳಿಸಿದರು. ಹಾಗಾದ್ರೆ ಮೂರು ರೂಪಗಳ ಚಿಂತನೆ ಆಯಿತು: ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ. ಹಾಗಾದ್ರೆ ಪ್ರದ್ಯುಮ್ನ ರೂಪದ ಫಲ ಏನು? ನಮಗೆ ಆಂತರಿಕ ಕತ್ತಲು ಹೋಗಬೇಕು. ಈ ಪ್ರದ್ಯುಮ್ನ ಅರ್ಥಾತ್ ಭರತನಲ್ಲಿ ಪರಮಾತ್ಮ ಪ್ರದ್ಯುಮ್ನ ನಾಮಕನಾಗಿ ತಾನಿದ್ದಾನೆ. ಮತ್ತು ಈ ಭರತ ಪರಮಾತ್ಮನ ಯಾವ ಆಯುಧಕ್ಕೆ ಇವನು ಅಭಿಮಾನಿಯಾಗಿದ್ದಾನೆ? ಚಕ್ರಕ್ಕೆ. ಚಕ್ರದ ಚಿಂತನೆಯಿಂದ ಏನು ಫಲ ನಮಗೆ? ನಮ್ಮಲ್ಲಿರ್ತಕ್ಕಂತಹ ಅಜ್ಞಾನ ನಿವೃತ್ತಿ ಆಯಿತು. ಅಂಧಕಾರ ನಿವೃತ್ತಿ ಆಗೋದೇ ಯಾವುದರಿಂದ? ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭ ಅಜ್ಞಾನ ಅಂಧಸ್ಯ ಮೇ ನಿತ್ಯಂ ವಿಷ್ಣುರ್ಮಾರ್ಗಂ ಪ್ರದರ್ಶಯ. ಹಾಗಾದರೆ ಪರಮಾತ್ಮನ ಚಕ್ರಕ್ಕೆ ಅಭಿಮಾನಿಗಳಾಗಿರ್ತಕ್ಕಂತಹ ಆ ಭರತನಲ್ಲಿ ಪರಮಾತ್ಮ ಪ್ರದ್ಯುಮ್ನ ನಾಮಕನಾಗಿ ತಾನು ಸನ್ನಿಹಿತನಾಗಿದ್ದಾನೆ. ಹಾಗಾದರೆ ರಾಮಾವತಾರ ಆಗಿದೆ ಅಂತಂದ್ರೆ ಕೇವಲ ಒಂದು ರೂಪದಿಂದ ಪರಮಾತ್ಮ ತಾನು ಬಂದದ್ದಲ್ಲ, ತನ್ನ 4 ರೂಪದಿಂದ ಪರಮಾತ್ಮ ತಾನಲ್ಲಿ ಸನ್ನಿಹಿತನಾಗಿದ್ದಾನಂತೆ ನೋಡಿ. ಹಾಗಾದರೆ ವಾಸುದೇವ ಆಯಿತು, ಸಂಕರ್ಷಣ ಆಯಿತು, ಪ್ರದ್ಯುಮ್ನ ಆಯಿತು, ಇನ್ನು ಉಳಿದದ್ದು ಅನಿರುದ್ಧ ರೂಪ. ದೇವರನ್ನ ಅನಿರುದ್ಧ ಅಂತ ಯಾಕೆ ಕರೀತೇವೆ? ನಿರುದ್ಧ ನ, ಅವನನ್ನ ಸೋಲ್ಸೋರೇ ಇಲ್ಲವಂತೆ, ಅವನನ್ನು ತಡೆಯೋರೇ ಇಲ್ಲವಂತೆ ಪರಮಾತ್ಮ. ಅಬ್ಬರದ ಹೆದ್ದೇವನಿವ ಮತ್ತೊಬ್ಬರು ಲೆಕ್ಕಿಸಲು ಲೋಕದೊಳೊಬ್ಬನೇ ತಾ ಬಾಧ್ಯ ಬಾಧಕ ನಾಹ ನಿರ್ಭೀತ ಅಂತ ತಿಳಿಸಿದ್ದಾರೆ. ಆದ್ದರಿಂದ ನಮ್ಮ ದೇವರೇನಾದ? ಅನಿರುದ್ಧನಾದ. ಆ ಅನಿರುದ್ಧನಾಮಕನಾದ ಪರಮಾತ್ಮ ಶತ್ರುಘ್ನಲ್ಲಿ ಸನ್ನಿಹಿತನಾದ. ಹಾಗಾದರೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ರೂಪದಿಂದ ತಾನು ಅವತಾರವನ್ನ ಮಾಡಿ ಯಾಕೆ ಇವರಲ್ಲಿ ತಾನು ಸನ್ನಿಹಿತನಾದ? ಇದೊಂದು ಪ್ರಶ್ನೆ ನಮಗೆ ಬರುತ್ತೆ. ಅದಕ್ಕೆ ಉತ್ತರ ಏನು? ರಾಮ ಶಬ್ದವೇ ಅದಕ್ಕೆ ಉತ್ತರ. ರಾಮ ಅಂತಂದ್ರೇನು? ಸ್ವತಃ ಏವ ರಮತ ಇತಿ ರಾಮ. ತಾನು ಆನಂದ ಪಡಬೇಕಾದರೆ ಇನ್ನೊಬ್ಬರಿಂದ ದೇವರಿಗೆ ಆನಂದ ಇಲ್ಲ. ಅವನಿಗೆ ಆನಂದ
ಅವನಿಂದಲೇ ಸ್ವರಮಣಾಖ್ಯ ಮತ್ತು ಈ 3 ಮಂದಿ ಯಾರ್ಯಾರು ಬಂದಿದ್ದಾರೆ ಪರಮಾತ್ಮನ ಶಂಖ ಚಕ್ರ ಹಾಸಿಗೆ 3 ಜೊತೆಗೆ ಬಂತಂತೆ. ಅದನ್ನೇ ಮುಂದೆ ಕೃಷ್ಣಾವತಾರದಲ್ಲೂ ಕೂಡ ಮೊದಲಿಗೆ ಶೇಷನನ್ನ ಕಳಿಸದ್ನಂತೆ ದೇವರು. ಯಾಕೆ? ಇನ್ನು ಉಳಿದ 6 ಮಂದಿಯನ್ನ ಕರ್ಷಣೆ ಮಾಡಬೇಕಾದ್ರೆ ನಮ್ಮ ದೇವರೇನು ಹೇಳಿಲ್ವಂತೆ ದುರ್ಗಾದೇವಿಗೆ, ಸುಮ್ಮನೆ ತೆಗಿ ಹಾಕು ಅಂತನ್ನಂತೆ. ಶೇಷದೇವರನ್ನು ಮಾತ್ರ ದೇವಕ್ಕೆ ಗರ್ಭದಿಂದ ತೆಗಿಬೇಕಾದ್ರೆ ಸ್ವಲ್ಪ ಜಾಗ್ರತೆ ಎಂದಂತೆ. ಹಾಗೆ ಲಕ್ಷ್ಮೀದೇವಿ ಕೇಳಿದಂತೆ, ಯಾಕೆ ಸ್ವಾಮಿ ಅನ್ನಂತೆ. ನನ್ನ ಹಾಸಿಗೆ ಡ್ಯಾಮೇಜ್ ಆಗ್ಬಿಟ್ರೆ ಕಷ್ಟ ಅನ್ನೋದು. ಹೀಗೆ ಆ ಕ್ರಮದಿಂದ ಪರಮಾತ್ಮನ ಸೇವೆಗಾಗಿ ಬಂದವರು ಯಾರು? ಶೇಷ ಮತ್ತು ಕಾಮಪುತ್ರನಾದ ಅನಿರುದ್ಧ. ಇವರು ಪರಮಾತ್ಮನ ಸೇವೆ ಮಾಡಲಿಕ್ಕೆ ನೇರವಾಗಿ ಯಾರೂ ಅಧಿಕಾರಿಗಳಲ್ಲ. ಸ್ವಯಂ ಲಕ್ಷ್ಮೀದೇವಿಯೇ ಆ ಕಾರ್ಯ ಮಾಡಲಿಕ್ಕೆ ಆಗೋಲ್ಲ. ಅವಳಲ್ಲೂ ಕೂಡ ತನ್ನದೇ ಆದ ರೂಪವನ್ನು ಇಟ್ಟು ತಾನೇ ಅವಳಿಂದ ಸೇವೆಯನ್ನು ಸ್ವೀಕಾರ ಮಾಡ್ತಾನೆ. ತನಗೆ ತಾನೇ ಸೇವ್ಯ ಸೇವಕ ನೆನೆಸಿ. ಹಾಗೆ ಇಲ್ಲಿ ಲಕ್ಷ್ಮಣ ಸೇವೆ ಮಾಡಿದ್ದಾನೆ ಅಂತಂದ್ರೆ ಲಕ್ಷ್ಮಣನಲ್ಲಿ ಇರ್ತಕ್ಕಂತಹ ಸಂಕರ್ಷಣ ರೂಪ ಈ ರಾಮರೂಪವಾದ ವಾಸುದೇವ ರೂಪದ ಸೇವೆಯನ್ನು ಮಾಡ್ತಾ ಇದೆ. ಅದರಂತೆ ಅನಿರುದ್ಧ ರೂಪ ವಾಸುದೇವ ರೂಪದ ಸೇವೆಯನ್ನು ಮಾಡ್ತಾ ಇದೆ. ಅದರಂತೆ ಪ್ರದ್ಯುಮ್ನ ರೂಪ ವಾಸುದೇವ ರೂಪದ ಸೇವೆಯನ್ನು ಮಾಡ್ತಾ ಇದೆ. ಹೀಗೆ ಈ ಕ್ರಮದಲ್ಲಿ ನಾವು ಪರಮಾತ್ಮನಲ್ಲಿ ಯಾವುದೇ ವಿಧವಾದಂತಹ ದೋಷಾದಿಗಳು ಇಲ್ಲ ಅನ್ನೋದನ್ನು ತಿಳಿಸ್ಲಿಕ್ಕಾಗಿ ಹೊರಟಿರ್ತಕ್ಕಂತಹ ನಾಮ ಯಾವುದು? ರಾಮ ಅನ್ನೋ ಒಂದು ಶಬ್ದವನ್ನೇ ನಮಗಿಲ್ಲಿ ವಿಶೇಷವಾಗಿ ಇದರ ಚಿಂತನೆಯನ್ನ ಅದ್ಯಾಪಿ ತಿಳಿಸ್ತಾ ಇನ್ನು ಪರಮಾತ್ಮ ದಶರಥ ಮಹಾರಾಜನನ್ನು ತಾನು ಆಯ್ಕೆ ಮಾಡಿಕೊಂಡಿದ್ದಾನೆ ಅಂತಂದ್ರೆ ಏನದರ ಆಂತರ್ಯ? ಯಾಕೆ ದಶರಥ ಮಹಾರಾಜನನ್ನು ಆಯ್ಕೆ ಮಾಡಿಕೊಂಡ ಪರಮಾತ್ಮ? ಹಿಂಗೊಂದು ಪ್ರಶ್ನೆ ಬಂದ್ರೆ ಕೇವಲ ಒಂದು ಜನ್ಮದ ಸಾಧನೆಯಿಂದಾಗಿ ಪರಮಾತ್ಮ ಬಂದ ಅಂತ ಅರ್ಥ ಮಾಡಬೇಡಿ ಅಂತ ಆನಂದ ರಾಮಾಯಣದಲ್ಲಿ ಇದರ ಬಗ್ಗೆ ಒಂದು ಇತಿಹಾಸವನ್ನು ಕೊಡ್ತಾರೆ. ಈ ಆನಂದ ರಾಮಾಯಣದಲ್ಲಿ ದಶರಥ ಮಹಾರಾಜನ ಪೂರ್ವ ಚರಿತ್ರೆಯನ್ನು ಉಲ್ಲೇಖ ಮಾಡ್ತಾರೆ. ಹಿಂದೆ ಧರ್ಮದತ್ತ ಅನ್ನೋ ಒಬ್ಬ ಬ್ರಾಹ್ಮಣನಾಗಿದ್ದಂತೆ. ಯಾರು? ಈ ನಮ್ಮ ದಶರಥ ಮಹಾರಾಜ. ಪ್ರತಿನಿತ್ಯ ತಾನು ಕಾವೇರಿ ಸ್ನಾನವನ್ನು ಮಾಡಬೇಕು. ಬೆಳಗಿನ ಜಾವದಲ್ಲಿ ಎದ್ದು ರಂಗನಾಥ ದೇವರ ಸೇವೆಗೆ ನೀರನ್ನು ಹೊತ್ಕೊಂಡು ಹೋಗಬೇಕು. ಹೀಗೆ ಅನೇಕ ವರ್ಷಗಳ ಕಾಲ ತಾನು ಸೇವೆಯನ್ನು ಮಾಡ್ತಾ ಇದ್ದ. ಒಂದಾವರ್ತಿ ಒಂದು ಬ್ರಹ್ಮಪಿಶಾಚಿ ಕಣ್ಮುಂದೆ ಬಂದ್ಬಿಡ್ತು. ಬಂದಾಗೀತ ಏನ್ ಮಾಡ್ದ? ಆ ಕೊಡದಲ್ಲಿ ಇದ್ದಂತಹ ನೀರನ್ನ ಪಿಶಾಚಿ ಮೇಲೆ ಹಾಕ್ಬಿಟ್ಟ. ಹಾಕಿದಾಗ ಅದೊಂದು ಹೆಣ್ಣಿನ ರೂಪವನ್ನ ತಾಳ್ಬಿಟ್ಟು. ತಾಳಿದಾಗ ಆ ಪಿಶಾಚಿ ರೂಪದಲ್ಲಿದ್ದಂತಹ ಹೆಣ್ಣು ಹೇಳಿದ್ಲು, ನೋಡು, ನಿನ್ನಿಂದ ನನಗೆ ಶಾಪ ವಿಮೋಚನೆ, ನನಗಿದ್ದಂತಹ ದೋಷಗಳೆಲ್ಲ ಪರಿಹಾರ ಆಯಿತು, ಮುಂದೆ ನಿನ್ನ ಸೇವೆ ಮಾಡ್ತೀನಿ ನಾನು. ಸರಿ, ನಿನಗೆ ಯಾಕೆ ಈ ಜನ್ಮ ಬಂದಿತ್ತು ಅಂತ ಧರ್ಮದತ್ತ ಬ್ರಾಹ್ಮಣ ತಾನು ಪ್ರಶ್ನೆ ಮಾಡಿದಾಗ, ಹಿಂದೆ ನನ್ನನ್ನು ಕಲಹ ಅಂತ ಕರೀತಾ ಇದ್ದ. ವಸ್ತುತಸ್ತು ಇದು ನನ್ನ ಹೆಸರಲ್ಲ, ನನ್ನ ಪ್ರವೃತ್ತಿಯನ್ನು ನೋಡಿ ನನಗೆ ಕೊಟ್ಟಂತಹ ಹೆಸರು. ಎಲ್ಲರೊಟ್ಟಿಗೆ ಜಗಳ ಮಾಡ್ತಾ ಇದ್ದೆ, ಗಂಡನ ಜೊತೆನೂ ಜಗಳ ಮಾಡ್ತಾ ಇದ್ದೆ. ಹಿಂಗೆ ಜಗಳ ಮಾಡ್ತಾ 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 ಒಂದು ದಿವಸ ಏನು ಮಾಡಿದೆ? ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದೆ. ಅದರ ಫಲ ಈ ಜನ್ಮ ಪ್ರಾಪ್ತಿಯಾಗಿದೆ, ಪಿಶಾಚಿ ಜನ್ಮ ಬಂದು ಹೋಗಿತ್ತು. ನೀನು ಯಾವ ಆ ಕಾವೇರಿ ಜಲವನ್ನ ಸ್ಪರ್ಶ ಮಾಡಿಸಿದೆ, ಕಾವೇರಿ ವಿರಜಾತೋಯಂ ಅಂತ ತಿಳಿಸ್ತಾರೆ, ಅಂತಹ ಆ ಪವಿತ್ರವಾದ ಜಲಸ್ಪರ್ಶದಿಂದ ನನಗೆ ಪಿಶಾಚಿ ಜನ್ಮದಿಂದ ಮುಕ್ತಿ ಆಯಿತು, ಮುಂದೆ ನಿನ್ನ ಸೇವೆ ಮಾಡ್ತೇನೆ ಅಂತ ತಿಳಿಸುವುದು. ಆ ಕಲಹ ಅನ್ನೋಡೆ ಮುಂದೆ ಕೈಕೇಯಿಯಾಗಿ ಬರುವುದು.
ಇದು ಆನಂದ ರಾಮಾಯಣದಲ್ಲಿ, ಬೇರೆ ಇನ್ಯಾವ ರಾಮಾಯಣದಲ್ಲಿ ಸಿಗೋಲ್ಲ ಈ ಕಥಾಭಾಗ. ಆನಂದ ರಾಮಾಯಣದಲ್ಲಿ ಈ ಕಥಾಭಾಗವನ್ನು ಉಲ್ಲೇಖ ಮಾಡ್ತಾರೆ. ಆ ಧರ್ಮದತ್ತ ಬ್ರಾಹ್ಮಣನೇ ಮುಂದೆ ದಶರಥ ಮಹಾರಾಜನಾಗಿ ಬಂದು ವಿಮಾನ ರಂಗನಾಥ ದೇವರ ಸೇವೆಯನ್ನು ಮಾಡ್ತಾ, ಇಕ್ಷ್ವಾಕು ಮಹಾರಾಜನಿಗೆ ಬ್ರಹ್ಮದೇವರು ತಾವು ಪೂಜೆ ಮಾಡಿರ್ತಕ್ಕಂತಹ ರಂಗನಾಥ ದೇವರನ್ನೇ ವಿಮಾನದಿಂದ ತಾವು ತಂದು ಕೊಟ್ಟಿರ್ತಕ್ಕಂಥದ್ದು. ಆ ಒಂದು ಪ್ರತಿಮೆಯನ್ನೇ ಸ್ವಯಂ ಯಾರು ಅಜಮಹಾರಾಜ, ಆ ಹಿಂದೆ ಇದ್ದಂತಹ ಅನೇಕ ಜನ ಎಲ್ಲ ಇಕ್ಷ್ವಾಕು ಮಹಾರಾಜರೇ ಮೊದಲಾದ ಎಲ್ಲ ಪ್ರಭುತಿಗಳು ಕೂಡ ತಾವು ಪೂಜೆ ಮಾಡಿಕೊಂಡು ಬಂದಂತಹ ಪ್ರತಿಮೆಯ ಫಲವೇ ರಾಮದೇವರು ತಾವು ಅವತಾರ ಮಾಡಿದರು ಅನ್ನೋ ಒಂದು ಅಂಶವನ್ನು ತಿಳಿಸ್ತಾರೆ. ಇನ್ನೊಂದು ಆನಂದ ರಾಮಾಯಣ ದಶರಥ ಮಹಾರಾಜನಿಗೂ ಕೌಸಲ್ಯಾದೇವಿಗೂ ಹೇಗೆ ವಿವಾಹ ಆಯಿತು ಆ ಭಾಗವನ್ನು ತಾವು ತಿಳಿಸ್ತಾರೆ. ದಶರಥನಿಗೂ ಕೌಸಲ್ಯಾದೇವಿಗೂ ವಸಿಷ್ಠರು ತಾವು ಲಗ್ನವನ್ನ ನಿರ್ಧರಿಸಿದ್ರಂತೆ. ಯಾವಾಗ ಲಗ್ನದ ನಿರ್ಧಾರ ಆಯಿತೋ ರಾವಣನ ಸಭೆಯಲ್ಲಿ ಅಲ್ಲಿದ್ದಂತಹ ಜ್ಯೋತಿಷ್ಯರು ಎದ್ನಿಂತ್ಕೊಂಡು ಪುಣ್ಯಾಹದ ಮಂತ್ರವನ್ನು ಹೇಳಿಬಿಟ್ರಂತೆ. ಆಗ ರಾವಣನಿಗೆ ಏತದ್ ಜ್ಞಾನ ಇದೆ, ಇದ್ದಕ್ಕಿದ್ದಾಲೆ ಪುಣ್ಯಾಹದ ಮಂತ್ರ ಯಾಕೆ ಹೇಳಿದ್ರಿ? ಏನಿಲ್ಲ, ನಿನ್ನನ್ನು ಸಂಹಾರ ಮಾಡೋ ಸಮಯ ಬಂದಿದೆ, ಮುಹೂರ್ತ ನಿರ್ಧಾರ ಆಯಿತು ಅಂತಂದ್ಬಿಟ್ರು. ಸ್ವಲ್ಪ ವಿಸ್ತಾರ ಮಾಡಿ ಅಂತಂದ. ನೋಡು, ಆ ದಶರಥ ಮಹಾರಾಜ ಮತ್ತು ಕೌಸಲ್ಯಾದೇವಿಯರಿಗೆ ವಿವಾಹ ನಡೆಯಲಿಕ್ಕೆ ಈಗ ಮುಹೂರ್ತವನ್ನು ನಿಶ್ಚಯ ಮಾಡಿದ್ದಾರೆ. ಅವರಿಬ್ಬರ ವಿವಾಹ ಆಯಿತು ಅಂತಂದ್ರೆ ಅವರಿಂದ ಬಂದಿರತಕ್ಕಂತಹ ಮಗನಿಂದಲೇ ನಿನಗೆ ಮೃತ್ಯು ಅಂತ ಶಾಸ್ತ್ರ ತಿಳಿಸ್ತಾರೆ ಅಂತ ಹೇಳ್ಬಿಟ್ರು. ಇದನ್ನು ಕೇಳಿದಂತಹ ರಾವಣ ತಾನೇನು ಮಾಡ್ದ, ಸರಿಯೂ ನದಿಯಲ್ಲಿ ದಶರಥ ಮಹಾರಾಜ ತಾನು ದೋಣಿ ವಿಹಾರವನ್ನು ಮಾಡ್ತಾ ಇದ್ದ. ಇನ್ನೇನು ಮದುವೆ ಕಾಲ, ಒಂದಿಷ್ಟು ಆನಂದವಾಗಿ ತಿರುಗೋಣ ಅಂತ ತಿರುಗ್ತಿದ್ದ. ಅಷ್ಟೊತ್ತಿಗೆ ರಾವಣ ತಾನು ಬಂದು ಏನು ಮಾಡ್ದ, ಆ ದೋಣಿಯನ್ನು 2 ಹೋಳು ಮಾಡಿಬಿಟ್ಟ. ಮಾಡಿದ್ದೇನಾಯಿತು, ದಶರಥ ಮಹಾರಾಜ ತಾನು ನೀರಲ್ಲಿ ಸರಿಯೂ ನದಿಯಲ್ಲಿ ಕೊಚ್ಕೊಂಡು ಹೋದ. ಎಲ್ಲಿ ತನಕ ಹೋಗಿದ್ದಾನೆ ಅಂದರೆ ಗಂಗಾ ನದಿಯನ್ನು ಸೇರಿದ್ನಂತೆ. ಆ ಗಂಗಾ ನದಿ ಸೇರಿ, ಗಂಗಾ ನದಿಯಲ್ಲಿ ಸೇರಬೇಕು, ಈ ಪೂರ್ವ ಸಮುದ್ರಕ್ಕೆ ಸೇರಬೇಕು. ಅಲ್ಲಿಗೆ ಬಂದು ಅಲ್ಲೊಂದು ದ್ವೀಪದಲ್ಲಿ ಕೂತ. ಸರಿ, ಇಷ್ಟು ದಶರಥ ಮಹಾರಾಜನಿಗೆ ಮಾಡಿದ್ರೆ ಇನ್ನು ಕೌಸಲ್ಯಾದೇವಿಯನ್ನ ಒಂದು ಪೆಟ್ಟಿಗೆಯಲ್ಲಿ ಹಾಕಿಬಿಟ್ಟು ಸಮುದ್ರದ ಮಧ್ಯಕ್ಕೆ ಹೋಗಿ ಒಂದು ತಿಮಿಂಗಳದ ಬಾಯಿ ಒಳಗಡೆ ಕೊಟ್ಬಿಟ್ಟ. ಅದು ಆ ಪೆಟ್ಟಿಗೆಯನ್ನ ಕೊಟ್ಟಾಗ ಏನಾಯ್ತು, ಆ ತಿಮಿಂಗಳಕ್ಕೆ ಇನ್ನೊಂದು ತಿಮಿಂಗಳ ಜೊತೆಗೆ ಘರ್ಷಣೆ ಬಂತು. ಬಂದಾಗ ಆಗೇನು ಮಾಡ್ತಂತೆ, ಆ ತಿಮಿಂಗಳ ತನ್ನ ಬಾಯಲ್ಲಿದ್ದಂತಹ ಪೆಟ್ಟಿಗೆ ಅದಕ್ಕೆ ಸ್ವಲ್ಪ ಹಿಂಸೆ ಆಯಿತು. ಏನು ಮಾಡ್ತು, ತೆಗೆದು ಎಲ್ಲಿ ದಶರಥ ಮಹಾರಾಜ ತಾನು ಒಂದು ದ್ವೀಪದಲ್ಲಿ ಇಳಿದಿದ್ನೋ ಅದೇ ದ್ವೀಪಕ್ಕೆ ಹೋಗಿ ಆ ಪೆಟ್ಟಿಗೆಯನ್ನು ಇಟ್ಟುಬಿಡ್ತದೆ. ದಶರಥ ಮಹಾರಾಜ ನೋಡಿದ, ಪೆಟ್ಟಿಗೆ ತೆಗೆದ. ಕೌಸಲ್ಯಾದೇವಿ ನೋಡಿ ಗಾಂಧರ್ವ ರೀತಿಯಾಗಿ ತಾವಲ್ಲಿ ಲಗ್ನ ಮಾಡಿಕೊಂಡ್ರು ಅನ್ನೋ ಒಂದು ವಿಷಯವನ್ನೇ ಆನಂದ ರಾಮಾಯಣ ಈ ಒಂದು ವಿಷಯವನ್ನು ನಮಗೆ ಉಲ್ಲೇಖ ಮಾಡುತ್ತೆ. ಹೀಗೆ ಒಟ್ಟಾರೆ ಅವರಿಬ್ಬರ ವಿವಾಹ ಹೆಂಗಾದರೂ ಆಗಿರಲಿ, ಅದರ ಜೊತೆಗೆ ನಾವು ತಿಳಿಬೇಕಾದದ್ದು ಏನು ಅಲ್ಲಿ ಅಂತಂದರೆ, ದಶರಥ ಮಹಾರಾಜ ತಾನು ಹಿಂದಿನ ಜನ್ಮಗಳಲ್ಲಿ ಮಾಡಿರ್ತಕ್ಕಂತಹ ಸಾಧನಾ ವಿಶೇಷ, ಅದಾದ ನಂತರದಲ್ಲಿ ಕೌಸಲ್ಯಾದೇವಿ ತಾನು ಪ್ರತಿನಿತ್ಯ ಆ ವಿಮಾನ ರಂಗನಾಥ ದೇವರ ಮುಂದೆ 2 ತುಪ್ಪದ ದೀಪವನ್ನು ಹಚ್ಚಿಡ್ತಾ ಇದ್ದಂತೆ. ಅದರ ಫಲ ಸತ್ಸಂತಾನ ಪ್ರಾಪ್ತಿ ಅಂತ ತಿಳಿಸ್ತಾರೆ. ದೀಪ ಸಂಯೋಜನಾತ್ ಜ್ಞಾನಂ ಪುತ್ರಲಾಭೋ ಭವೇ ಧ್ರುವಂ ಅಂತ ತಿಳಿಸಿದ್ದಾರೆ. ಸರಿ, ಇಷ್ಟಾಯಿತು. ಅವರ ವಿವಾಹ ಆದ ಕೂಡಲೇ ಪುನಃ ರಾವಣನ ಸಭೆಯಲ್ಲಿ ಅಲ್ಲಿದ್ದಂತಹ ಜ್ಯೋತಿಷ್ಯರು ಎದ್ನಿಸ್ಕೊಂಡ್ರು, ಪುಣ್ಯಾಹ ಮಂತ್ರ ಹೇಳಿದ್ರು. ಇದ್ಯಾಕೆ ಅಂತ, ಅವರಿಬ್ಬರ ಲಗ್ನ ಆಯಿತು ಅಂತ. ವಸಿಷ್ಠರು ತಾವಿಟ್ಟಿದ್ದಾರೆ ಅಂದ್ರೆ ಮುಹೂರ್ತ ಎಷ್ಟು ಬಲ ಇತ್ತು ಅದರಲ್ಲಿ, ಮಂತ್ರ ಸಿದ್ಧರಾಗಿದ್ರು ಅವರು. ಆ ಕಾಲಕ್ಕೆ ಅವರನ್ನು ಸಂಹಾರ ಮಾಡ್ತೇನೆ ಅಂತ ತಾನು ಹೊರಟ. ಆಗ ಜ್ಯೋತಿಷ್ಯರು ತಿಳಿಸಿದ್ರು, ನೋಡು, ನೀನು ಈಗಲೇ ಹೊರಟ್ರೆ ಈಗಲೇ ರಾಮಾವತಾರ ಆಗೋಗುತ್ತೆ.
ನಿನಗಿನ್ನೂ ಮರಣಕ್ಕೆ ಬಹಳ ದಿವಸಗಳಿದೆ, ನೆಮ್ಮದಿಯಾಗಿರು ಅಂತಂದು. ಅದರಂತೆ ರಾವಣ ತಾನಿರೋಣ ಇಷ್ಟೆಲ್ಲ ಅಂಶಗಳಾದ ಮೇಲೆ ತಾನು ಒಂದಾವರ್ತಿ ಎಲ್ಲ ಕಡೆ ಸಂಚಾರ ಮಾಡ್ಕೊಂಡು ಬರ್ತಿದ್ದ. ಬರಬೇಕಾದರೆ ಕೈಲಾಸಕ್ಕೆ ಹೋದಾಗ ನಂದಿಕೇಶ್ವರನನ್ನು ನೋಡಿದ. ಏನಪ್ಪ ನಂದಿಕೇಶ್ವರ ಚೆನ್ನಾಗಿದ್ಯಾ ಅಂದ ಈ ರಾವಣ. ಸರಿ, ಹ್ಞೂ ಅಂತ. ಏನು ಬರ್ತಾ ಬರ್ತಾ ನಿನ್ನ ಮೂತಿ ಕೋತಿ ಥರ ಆಗ್ತಾ ಇದೆ ಅಂತ ಅಂದ. ನಂದಿಕೇಶ್ವರ ಸಾಮಾನ್ಯ ಅಲ್ಲ, ಆತ ರುದ್ರದೇವರ ವಾಹನ, 19ನೇ ಕಕ್ಷದ ದೇವತೆ. ಆ ಕಾಲಕ್ಕೆ ನಂದಿಕೇಶ್ವರ ತಾನು ಶಾಪವನ್ನು ಕೊಟ್ಟಿದ್ದಾನೆ. ನನ್ನ ಮೂತಿಯನ್ನು ಕೋತಿ ಅಂತಂದಿಯಲ್ಲಪ್ಪ, ನಿನಗೆ ಪರಾಭವ ಯಾವುದರಿಂದ ಅಂತಂದ್ರೆ ನಿನಗೆ ಸೋಲು ನಿನಗೆ ನಿಶ್ಚಿತವಾಗುವ ಕೂಡ ಆ ವಾನರರಿಂದಲೇ ನಿನಗೆ ಮರಣ ಶಾಸನ ಅಂತ ತಿಳಿಸ್ಬಿಟ್ಟು. ಹೀಗೆ ಈ ಎಲ್ಲ ಅಂಶಗಳನ್ನು ಸೇರಿಸಿ ಮುಂದೆ ರಾಮದೇವರು ಯಾಕೆ ತಾವಲ್ಲಿ ಕರ್ಕೊಂಡು ಹೊರಟಿದ್ದಾರೆ ಈ ಕಪಿಗಳನ್ನೆಲ್ಲ ಜೊತೆ ಮಾಡಿಕೊಂಡು ಅಂತಂದ್ರೆ ನಂದಿಕೇಶ್ವರನ ಮಾತನ್ನೂ ಪರಮಾತ್ಮ ಸತ್ಯ ಮಾಡಬೇಕು ಅಂತ ಹೊರಟಂತೆ. ಇಷ್ಟು ಅಂಶವನ್ನು ತಿಳಿಸ್ತಾರೆ. ಈ ವಾನರರ ಸಂತತಿ ಎಲ್ಲಿಂದ ಹೊರಟಿದೆ ಅನ್ನೋದನ್ನೇ ಮಹಾಭಾರತದಲ್ಲಿ ಉಲ್ಲೇಖ ಮಾಡ್ತಾರೆ. ಇವತ್ತು ನಾವು ಸುಗ್ರೀವ, ವಾಲಿ, ಜಾಂಬವಂತಾದಿಗಳ ಒಂದು ಚರಿತ್ರೆಯನ್ನು ನಾವು ಕೇಳಿರ್ತೇವೆ. ಆದರೆ ಸುಗ್ರೀವ, ವಾಲಿ ಇವರ ಈ ವಾನರರ ಸಂತತಿ ಎಲ್ಲಿಂದ ಹೊರಟಿತು ಅಂತಂದ್ರೆ ಋಷಿಗಳಿಂದ ಹೊರಟದ್ದು. 3 ಮಂದಿ ಋಷಿಗಳಿದ್ರು. ಏಕತ, ದ್ವಿತ, ತ್ರಿತ. 3 ಜನ ಅಣ್ಣತಮ್ಮನು ಋಷಿಗಳು. ಅದರಲ್ಲಿ ಏಕತ, ದ್ವಿತ ಇವರಿಬ್ಬರೂ ಕೂಡ ತಮ್ಮ 3ನೇ ತಮ್ಮನಾದಂತಹ ಕಡೆ ತಮ್ಮನಿಗೆ ಭಾರೀ ದುಃಖವನ್ನು ಕೊಡ್ತಾ ಇದ್ರಂತೆ ತ್ರಿತನಿಗೆ. ಆಗ ತ್ರಿತ ಆ ಇಬ್ಬರು ಅಣ್ಣಂದರಾದ ಋಷಿಗಳಿಗೆ ಶಾಪವನ್ನು ಕೊಟ್ರಂತೆ. ನೀವು ವಾನರರಾಗಿ ಹುಟ್ಟಿ, ಏಕೆ ಋಷಿ ಜನ್ಮ ಬಂದರೂ ಕೂಡ ನಿಮ್ಮ ಮನಸ್ಸು ಅತ್ಯಂತ ಚಾಂಚಲ್ಯದಿಂದ ಕೂಡಿದೆ, ಆದ್ದರಿಂದ ನಿಮಗೆ ಕಪಿ ಜನ್ಮ ಬರಲಿ ಅಂತ ಶಾಪ ಕೊಟ್ಟು. ಆ ಏಕತ ದ್ವಿತರ ಒಂದು ವಂಶಾವಳಿಯೇ ಆ ವಾನರರ ಸೇನಾ ಅಂತ ನಮಗೆ ಮಹಾಭಾರತದಲ್ಲಿ ಈ ಒಂದು ಅಂಶವನ್ನು ನಮಗೆ ವಿಶೇಷವಾಗಿ ತಿಳಿಸ್ತಾರೆ. ಅಂತಹ ವಾನರರ ಆ ಒಂದು ಪರಿವಾರದಲ್ಲೇ ಬಂದಿರತಕ್ಕಂಥವರು ಸಾಕ್ಷಾತ್ತಾಗಿ ನಮ್ಮ ಹನುಮಂತ ದೇವರು ಅಂತ ತಿಳಿಸ್ತಾರೆ. ಇದರಲ್ಲೂ ಕೂಡ ಒಂದು ಪ್ರಶ್ನೆ ಬರುತ್ತೆ. ಯಾಕೆಂದ್ರೆ ರಾಮಾವತಾರ ಆಗುವ ಪೂರ್ವದಲ್ಲಿ ಯಾರ್ಯಾರು ಬಂದಿದ್ದಾರೆ ದೇವತೆಗಳು, ಅವರಲ್ಲಿ ಕಪಿಗಳಾಗಿ ಬಂದಿದ್ದಾರೆ. ರಾಮಾವತಾರ ಆದ್ಮೇಲೂ ಅನೇಕ ಮಂದಿ ಕಪಿಗಳಾಗಿ ಬಂದಿರತಕ್ಕಂಥದ್ದಿದೆ. ಅದರಲ್ಲಿ ಹನುಮಂತ ದೇವರು ತಾವು ಯಾಕೆ ಕಪಿರೂಪವನ್ನು ಧಾರಣೆ ಮಾಡುವಂತ ಪರಮಾತ್ಮ ತಾನು ತಿಳಿಸ್ತಾರೆ. ಜೀವೋತ್ತಮರಾದ ಮುಖ್ಯ ಪ್ರಾಣ ದೇವರಿಗೆ ಪರಮಾತ್ಮ ನೀನು ಕಪಿರೂಪದಿಂದ ಬಾ ಅಂತ ಹೇಳಲಿಕ್ಕೆ ಏನು ಆಂತರ್ಯ ಅಂತಂದ್ರೆ, ಜಗತ್ತಿನಲ್ಲಿ ಅತ್ಯಂತ ಚಾಂಚಲ್ಯಯುಕ್ತವಾದ ಪ್ರಾಣಿ ಅಂದ್ರೆ ಯಾವುದು? ಕಪಿ. ಮನೆಯಲ್ಲಿ ಮಕ್ಕಳೇನಾರು ಹಾರಾಡ್ತಿದ್ರೆ ಏನಂತಾರೆ? ಯಾಕೋ ಕಪಿ ಆಡ್ದಂಗೆ ಆಡ್ತೀಯ ಅನ್ನಂತೆ. ಆ ಧಾತುನೇ ಹಾಗೆ ಹೊರಡುತ್ತೆ. ಕಪಿ ಸಂಚಲನೆ ಅಂತಲೇ ಅದರ ಅರ್ಥ. ಏನೋ ಒಂದು ಸಂಚಾರ ಮಾಡ್ತಲೇ ಇರ್ತಾರಂತೆ. ಅದರಂತೆ ಅಂತಹ ಜನ್ಮ ಬಂದರೂ ಕೂಡ ವಾಯುದೇವರಲ್ಲಿ ಕಿಂಚಿತ್ತು ವಿಕಾರ ಇಲ್ಲ. ಅದನ್ನ ಪರಮಾತ್ಮ ಜಗತ್ತಿಗೆ ತಾನು ತಿಳಿಸಬೇಕಾಗಿತ್ತು. ತನ್ನಿಮಿತ್ತ ವಾಯುದೇವರಿಗೆ ಶ್ರೀವಲ್ಲಭಾಜ್ಞಾಂ ಸಸುರೇಂದ್ರಯಾಂಚಾಂ ಸಂಭಾವ್ಯ ಸಂಭಾವ್ಯ ತಮಾಂ ತ್ರಿಲೋಕ್ಯಾಂ ಪ್ರಾಣೇಶ್ವರ ಪ್ರಾಣಿಗಣ ಪ್ರಣೇತ ಗುರುಸ್ಸತಾಂ ಕೇಸರಿನೋ ಗೃಹೇ ಅಭೂತ್. ವಾಯುದೇವರು ತಾವು ಕಪಿರೂಪದಿಂದ ಬರ್ಲಿಕ್ಕೆ ಏನು ಕಾರಣ ಅಂತಂದ್ರೆ, ಅವರ ಸ್ವರೂಪ ಎಂಥದ್ದು ಅಂತಂದ್ರೆ ಯಾವ ಕಾಲಕ್ಕೂ ಕೂಡ ಅವರ ಮನಸ್ಸಲ್ಲಿ ವಿಕಾರ ಎಂಬುದಿಲ್ಲ ಅನ್ನೋದನ್ನ ಪರಮಾತ್ಮ ತಾನು ಜಗತ್ತಿಗೆ ತಿಳಿಸಲು ಸುಖ ಇಂತಹ ಕಾರ್ಯವನ್ನು ಮಾಡುತ್ತಾ ಹೀಗೆ ಮುಂದೆ ಆ ರಾಮಾವತಾರದಲ್ಲಿ ಪರಮಾತ್ಮ ತಾನೇನು ತನ್ನ ಲೀಲೆಯನ್ನು ತೋರಬೇಕು. ಅಭ್ಯವರ್ಧಂತ ಸಮ್ಯಂಚಃ ಕುಮಾರಾಹ ಸುಕುಮಾರಕಾಹ ಅಂತ ಏನು ಆಚಾರ್ಯ ತಿಳಿಸ್ತಾರೆ. ರಾಮದೇವರು ಬೆಳೆದಂತೆ ತಾನು ತೋರಿದ್ದಾನಂತೆ. ಹೇಗೆ ಬೆಳೆದಿದ್ದಾನೆ ಅಂತಂದ್ರೆ ಜಗತ್ತಿನ ಕಣ್ಣಿಗೆ ಬೆಳೆದಂತೆ ಇದ್ದಾನೆ ಹೊರತಾಗಿ ಸರ್ವಥಾ ಪರಮಾತ್ಮನಿಗೆ ವೃದ್ಧಿ ಹ್ರಾಸಗಳು ಇಲ್ಲ ಅಂತ ತಿಳಿಸಿದ್ದಾರೆ. ಇಡೀ ರಾಮದೇವರ ಬಾಲ್ಯದಲ್ಲಿ
ತೋರಿಸಿದ್ದು ಒಂದೇ ಒಂದು ಲೀಲೆ, ಅದು ಜಗತ್ ಪ್ರಸಿದ್ಧ. ಅದನ್ನು ದಾಖಲು ಮಾಡಿದವರು ಯಾರು? ಕನಕದಾಸರು. ಅಂಗಳದೊಳು ರಾಮನಾಡಿದ ಚಂದ್ರ ಬೇಕೆಂದು ತಾ ಹಠ ಮಾಡಿದ. ಯಾಕೆ ಪರಮಾತ್ಮ ಈ ವಿಚಿತ್ರ ವ್ಯಾಪಾರ ನಡೆಸ್ದ? ಚಂದ್ರ ಬೇಕು ಅಂತ ಹೇಳಲಿಕ್ಕೆ ಏನು ಕಾರಣ? ಅದು ಹಠ ಮಾಡೋದು. ಒಂದಾಗಿ ಇದಕ್ಕೆ ನಾವು ಅರ್ಥ ಮಾಡಬೇಕು ಅಂತಂದ್ರೆ ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸಿರ್ತಕ್ಕಂಥದ್ದು ಒಂದು ಅಂಶ. ಏನದರ ಆಂತರ್ಯ ಅಂತಂದ್ರೆ ಅದಕ್ಕೆ ತಿಳಿಸ್ತಾರೆ, ಚಂದ್ರ ಮತ್ತು ಸೂರ್ಯ ಸಮಕಕ್ಷ ದೇವತೆಗಳು. ಯಾವಾಗ ಪರಮಾತ್ಮ ಸೂರ್ಯವಂಶದಲ್ಲಿ ಬಂದಾಗ ಸೂರ್ಯನಿಗೆ ಭಾರೀ ಮಹತ್ವ ಬಂದ್ಬಿಡ್ತಾನೆ. ಚಂದ್ರನ ಕಡೆ ತಿರುಗಿ ನೋಡೋದೇ ಬಿಟ್ಬಿಟ್ರಂತೆ. ಲೋಕದಲ್ಲಿ ನಾವು ಕಾಣ್ತಾ ಇರ್ತೇವೆ ನೋಡಿ, ಸ್ವಾಮಿಗಳ ಪೂರ್ವಾಶ್ರಮದ ತಂದೆ ತಾಯಿ ಬಂದರೆ ಪ್ರತ್ಯೇಕ ಸ್ಥಾನ, ಅವರಿಗೆ ಪ್ರತ್ಯೇಕ ಪಂಕ್ತಿ ಮಾಡೋದು, ಇವತ್ತು ನಾವು ಲೋಕದಲ್ಲಿ ಕಾಣ್ತೇವೆ. ಸ್ವಾಮಿಗಳ ಪೂರ್ವಾಶ್ರಮದ ತಂದೆ ತಾಯಿ ಬಂದ್ರೇನೆ ಮಹತ್ವ ಇರುತ್ತೆ. ಇನ್ನು ಜಗತ್ಸ್ವಾಮಿನೇ ಅವರ ವಂಶದಲ್ಲಿ ಬಂದ್ಬಿಟ್ಟಿದ್ದಾನೆ ಅಂತಂದ್ರೆ ಇನ್ನೆಷ್ಟು ಮಹತ್ವ ಸೂರ್ಯನಿಗಿರಬೇಡ. ಆ ಚಂದ್ರ ಅಂದ್ಕೊಂಡಂತೆ ನಾನು 12ನೇ ಕಕ್ಷಾ, ಈ ಸೂರ್ಯನು 12ನೇ ಕಕ್ಷಾ, ನನ್ ಕೇಳೋರೇ ಇಲ್ವಲ್ಲಪ್ಪ ಅಂತ ಅನ್ಕೊಂಡು ಏನು ಮಾಡೋದಂತೆ, ಮುಖ ಸ್ವಲ್ಪ ಚಿಕ್ಕದಾಗೋಯ್ತಂತೆ ಚಂದ್ರ. ಆ ಕಾಲಕ್ಕೆ ರಾಮದೇವರಂದ್ರಂತೆ ಚಂದ್ರ ಬೇಕೆಂದು ತಾ ಹಠ ಮಾಡಿದ. ಅವನು ಯಾಕೆ ಬಿಟ್ರೋ, ಅವನು ನನಗೆ ಬೇಕು ಅಂತಂದಂತೆ ಪರಮಾತ್ಮ ಆ ಕಾಲಕ್ಕೆ. ಹೀಗೆ ಇಷ್ಟು ಕ್ರಮವನ್ನು ಹೇಳ್ತಾ ಇದೇ ಮಾತು ಎಲ್ಲ ಕಡೆನೂ ಹೊರಟು ಬಿಡ್ತಂತೆ. ನೋಡ್ರಿ, ರಾಮದೇವರು ಬಾಲಲೀಲೆ ತೋರ್ತಾ ಚಂದ್ರ ಬೇಕು ಅಂತ ಹಠ ಮಾಡದ್ನಂತೆ, ಕನ್ನಡಿಯಲ್ಲಿ ಚಂದ್ರನ ಬಿಂಬವನ್ನು ನೋಡದ್ನಂತೆ, ಚಂದ್ರ ಸಿಕ್ಕದ ಅಂತ ಆನಂದ ಪಟ್ಟಂತೆ ಅಂತ ಹೇಳಿದಾಗ ಅದೇನಾಯಿತು, ಎಲ್ಲಾ ದೇವತಾ ಸಭೆಗಳಲ್ಲೂ ಕೂಡ ಚಂದ್ರನನ್ನೂ ಕರಕೊಂಡು ಸೂರ್ಯನ ಪಕ್ಕ ಕೂಡಿಸ್ಕೊಂಡ್ರಂತೆ. ಇಷ್ಟು ಮಾಡಿದ್ರೂ ಕೂಡ ನಮ್ಮ ರಾಮದೇವರಿಗೆ ಸಮಾಧಾನ ಆಗಲೇ ಇಲ್ವಂತೆ. ಯಾಕೆ, ಇದು ಒಂದಷ್ಟು ದಿವಸ ವೈರಲ್ ಆಗಿರುತ್ತೆ, ಆಮೇಲೆ ಬಿಟ್ಟು ಹೋಗುತ್ತೆ, ತಿರ್ಗ ಮರ್ಥ ಹೋಗುತ್ತೆ. ಹಂಗೆಲ್ಲ ಆಗಬಾರ್ದು. ಯಾವಾಗ ನನ್ನ ಹೆಸರು ಹೇಳ್ತೀನೋ ಈ ಚಂದ್ರನ ಹೆಸರು ಜ್ಞಾಪಕ ಬರಬೇಕು. ಅದಕ್ಕೇನು ಮಾಡ್ಬಿಟ್ಟ, ರಾಮಚಂದ್ರ ಅಂತ ಹೆಸರು ಮಾಡ್ಕೊಂಡ್ಬಿಟ್ಟಂತೆ. ಇದು ಕೂಡ ಪರಮಾತ್ಮನಲ್ಲಿ ಲೋಕ ವಿಲಕ್ಷಣ. ಹುಟ್ಟಿದ್ದು ಸೂರ್ಯವಂಶ, ಸರ್ನೇಮು ಪಕ್ಕದ ಮನೆಯದು, ಸತ್ಯಂ ಪರಂ ಧೀಮಹಿ. ಇದೆಲ್ಲ ನಾವು ಲೋಕದಲ್ಲಿ ಹಿಂಗೆ ಮಾಡಿಕೊಂಡ್ರೆ ಇದು ದೋಷ ಇದು. ಆದರೆ ಪರಮಾತ್ಮನಲ್ಲಿ ಗುಣ ನೋಡಿ. ಆದ್ದರಿಂದ ಇವನು ರಾಮ ಅನ್ನೋ ಒಂದು ಅರ್ಥವನ್ನು ಹೇಳ್ತಾ, ಇನ್ನೂ ಇದಕ್ಕೆ ಪೂರ್ವಪಕ್ಷವನ್ನು ಮಾಡುತ್ತಾ ತನ್ನ ಹೆಸರಿನ ಪೂರ್ವಾರ್ಧದಲ್ಲಿ ಯಾಕೆ ಹಾಕೊಳ್ಳಿಲ್ಲ, ಚಂದ್ರರಾಮ ಅಂತ ಯಾಕೆ ಆಗಲಿಲ್ಲ, ರಾಮಚಂದ್ರ ಅಂತಲೇ ಯಾಕಾದ ಅಂತಂದ್ರೆ ಅದಕ್ಕೆ ನಮ್ಮ ವಾದಿರಾಜ ಸ್ವಾಮಿಗಳು ಹೇಳ್ತಾರೆ, ಮತ್ತೇನಿಲ್ಲ, ಮುಂದೆ ನಿನ್ನ ವಂಶದಲ್ಲೂ ಬರ್ತೇನೆ ಅಂತ ತಿಳಿಸಲೋಸುಗ ತನ್ನ ಹೆಸರಿನ ಉತ್ತರಾರ್ಧದಲ್ಲಿ ಹಾಕೊಂಡಂತೆ, ಪೂರ್ವಾರ್ಧದಲ್ಲಿ ಹಾಕೊಳ್ಳಿಲ್ಲಂತೆ ನೋಡಿ. ಹೀಗೆ ಆ ಕ್ರಮದಿಂದ ಪರಮಾತ್ಮ ಏನಾದ, ರಾಮಚಂದ್ರನಾದ ಅಂತ ಒಂದು ಅರ್ಥವನ್ನು ನಮಗೆ ತಿಳಿಸಿದ್ರೆ, ಇದಕ್ಕೆ ಇನ್ನೊಂದು ಆಧ್ಯಾತ್ಮಿಕ ರೀತಿಯಾದ ಒಂದು ಅರ್ಥವನ್ನು ತಿಳಿಸ್ತಾರೆ. ಪರಮಾತ್ಮ ನಮಗೆ ಅನುಗ್ರಹ ಮಾಡಬೇಕು, ಅವನ ದರ್ಶನ ನಮಗಾಗಬೇಕು ಅಂತಂದ್ರೆ ನಾವು ಅವನಿಗೆ ಏನನ್ನ ಕೊಡಬೇಕು ಅಂತಂದ್ರೆ ಅದನ್ನ ರಾಮದೇವರು ತಮ್ಮ ಬಾಲ್ಯ ಲೀಲೆಯಲ್ಲಿ ತಾವು ಅದನ್ನು ತೋರ್ತಾ, ಅಂಗಳದೋಳು ರಾಮನಾಡಿದ. ಯಾವ ಅಂಗಳ? ನಮ್ಮ ಹೃದಯವೆಂಬ ಅಂಗಳ. ಇಲ್ಲಿ ರಾಮದೇವರು ಇದ್ದಾನೆ, ಆಡ್ತಾ ಇದ್ದಾನೆ ಎಂದು ಕ್ರಿಯೆಗಳನ್ನ ಮಾಡಿಸ್ತಾ ಇದ್ದಾನೆ. ಆದರೆ ಅವನು ನಮಗೆ ಕಾಣ್ತಾ ಇಲ್ಲ. ಯಾಕೆ ಕಾಣ್ತಾ ಇಲ್ಲ ಅಂತಂದ್ರೆ, ಚಂದ್ರ ಬೇಕೆಂದು ತಾ ಹಠ ಮಾಡಿದ. ಚಂದ್ರನನ್ನ ಕೊಡಿ ಅಂತಂದ. ನಮ್ಗೇನು ಅರ್ಥನೇ ಆಗಲಿಲ್ಲ. ಚಂದ್ರನನ್ನು ಕೊಡಿ ಅಂತಂದ್ರೆ, ಚಂದ್ರನನ್ನ ಕೊಡಿ ಅಂತಂದ್ರೆ ನಿಮ್ಮ ಮನಸ್ಸನ್ನ ನನಗೆ ಅರ್ಪಣೆ ಮಾಡಿ ಅಂತ ಅರ್ಥ. ಯಾಕೆ, ಚಂದ್ರ
ಮನಸ್ಸಿಗೆ ಅವಾಂತರ ಅಭಿಮಾನಿ. ಹಾಗಾದ್ರೆ ದೇವರು ನಮಗೆ ಪ್ರಾಪ್ತನಾಗಬೇಕಾದರೆ ನವವಿಧ ಭಕ್ತಿಯಲ್ಲಿ ಕೊನೆ ಹಂತದ ಭಕ್ತಿ ಯಾವುದು? ಆತ್ಮ ನಿವೇದನೆ. ಅಂದ್ರೆ ನಮ್ಮನ್ನ ನಾವು ದೇವರಿಗೆ ಅರ್ಪಣೆ ಮಾಡಿಕೊಂಡ್ರೆ ಆಗ ಪರಮಾತ್ಮ ನಮಗೆ ತನ್ನನ್ನು ತಾನು ತೋರ್ತಾನೆ ಅನ್ನೋದನ್ನೇ ನಮಗೆ ಉಲ್ಲೇಖ ಮಾಡುತ್ತಾ ಇದನ್ನ ಕನಕದಾಸರು ಭಾರಿ ಸ್ಪಷ್ಟವಾಗಿ ನಿರೂಪಣೆ ಮಾಡ್ತಾರೆ. ತಾಯಿಯ ಕರೆದು ಕೈ ಮಾಡಿ ತೋರಿದ ಮುಗಿಲ ಕಡೆಗೊಮ್ಮೆ ದಿಟ್ಟಿಸಿ ನೋಡಿದ. ಮುಗಿಲ ಕಡೆಗೆ ನೋಡಿದ ಅಂತಂದ್ರೆ ಏನರ್ಥ? ಮುಗಿಲು ಅಂತಂದ್ರೆ ಆಕಾಶ, ಆಕಾಶ ಅಂದ್ರೆ ಹೃದಯಾಕಾಶ. ನಮ್ಮ ಹೃದಯಾಕಾಶದ ಕಡೆಗೆ ಪರಮಾತ್ಮ ತಾನು ನೋಡಿದ್ದಾನಂತೆ. ನೋಡಿದಾಗ ಆಗ ಕೌಸಲ್ಯಾದೇವಿ ತಾನೇನ್ ಮಾಡಿದಂತೆ? ಚಿಣಿಕೋಲು, ಜಂಡು, ಬುಗುರಿ ಎಲ್ಲ ಕೊಟ್ಲಂತೆ ನಮ್ಮ ದೇವರನ್ನಂತೆ. ಇದೆಲ್ಲ ಬೇಡ ಅನ್ನಂತೆ. ಮತ್ತೇನು ಬೇಕು ಅಂತಂದ್ರೆ ಮುಗಿಲ ಕಡೆಗೆ ತಾ ದಿಟ್ಟಿಸಿ ನೋಡಿದ. ಮುಗಿಲ ಅಂದ್ರೆ ಆಕಾಶ, ನಿಮ್ಮ ಹೃದಯಾಕಾಶ, ನಿಮ್ಮ ಹೃದಯವನ್ನ ನನಗೆ ಅರ್ಪಣೆ ಮಾಡಿದರೆ ನಾನು ನಿಮಗೆ ಅನುಗ್ರಹ ಮಾಡ್ತೇನೆ ಹೊರತಾಗಿ ನೀವು ಕೊಡ್ತಕ್ಕಂತಹ ಚಿಣಿಕೋಲು, ಚೆಂಡು, ಬುಗರಿ ಅಂತಂದ್ರೆ ಏನದರ ಅರ್ಥ? ನಾವು ಕೊಡೋ ಭೌತಿಕವಾದ ಪದಾರ್ಥ ಪರಮಾತ್ಮನಿಗೆ ಬೇಡ. ನಾವು ಕೊಡಬೇಕಾದದ್ದು ಯಾವುದು? ಪತ್ರಂ, ಪುಷ್ಪಂ, ಫಲಂ, ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ಅಂತ ತಿಳಿಸ್ಬಿಟ್ಟಿದ್ದಾರೆ. ನಾವು ಭಕ್ತಿಯಿಂದ ಪರಮಾತ್ಮನಿಗೆ ಏನನ್ನ ಕೊಡಬೇಕು? ಪತ್ರಂ, ಇದಾದ್ರೂ ಕೊಡಬೇಕಲ್ಲ. ಹಾಗಾದ್ರೆ ಒಂದು ಭೌತಿಕ ಪದಾರ್ಥ ಹೌದು, ಪತ್ರಂ ಭೌತಿಕ ಪದಾರ್ಥ, ಮತ್ತು ಪುಷ್ಪಂ ಇದು ಭೌತಿಕ ಪದಾರ್ಥ, ಮತ್ತು ಜಲಂ ಇದು ಕೂಡ ಭೌತಿಕ ಪದಾರ್ಥ. ಫಲ, ಈ ಫಲ ಕೊಡೋದೇ ಕಷ್ಟ. ಯಾಕೆ ಹೇಳಿ? ಚಾತುರ್ಮಾಸದಲ್ಲಿ ರಾಮದೇವ್ರು ಯಾವ ಮಠ? ವ್ಯಾಸರಾಜ ಮಠಕ್ಕೆ ತೆಂಗಿನಕಾಯಿ ಬರುತ್ತೆ, ಉಳಿದ ಮಠಕ್ಕೆ ಬರಲ್ಲ. ಹಾಗಾದ್ರೆ ಈಗ ರಾಮದೇವರು ವ್ಯಾಸರಾಜ ಮಠನೋ ಬೇರೆ ಮಠನೋ? ಹಾಗಾದ್ರೆ ಯಾವ ಹಣ್ಣು ಕೊಡಬೇಕು? ನೋಡಿ, ಇದೆಲ್ಲ ಜಿಜ್ಞಾಸ ಬಂದರು. ಅದಕ್ಕೆ ನಮ್ಮ ದೇವರಂದ ನಿಮ್ಗೆ ಯಾವ ಹಣ್ಣೇ ಬೇಡ ಅಂದ್ಬಿಟ್ಟ ನನಗೆ. ಮತ್ತೆ ಫಲಂ ತೋಯಂ ಯೋಮೇ ಪ್ರಯಚ್ಛತಿ ನ ಭಕ್ತ್ಯಾ ಪ್ರಯಚ್ಛತಿ, ಭಕ್ತಿಯಿಂದ ಕೊಡ್ರಿ ಅಂತ. ಏನು ಭಕ್ತಿಯಿಂದ ಕೊಡೋದು ಅಂತಂದ್ರೆ ಏನರ್ಥ? ಅಂದ್ರೆ ಯಾವುದು ಭೌತಿಕವಾದ ಪದಾರ್ಥ ಅಲ್ಲ ಕೃಷ್ಣ ಅಲ್ಲಿ ತಿಳಿಸಿದ್ದು ನಮಗೆ. ಅಂದ್ರೆ ಯಾವುದನ್ನ ನಾವು ಕೊಡಬೇಕು? ಪತ್ರಂ. ಯಾವುದು ಪತ್ರ? ತುಳಸಿ ಪತ್ರ ಭೌತಿಕ ಪದಾರ್ಥ ಆಯ್ತು ಇಲ್ವೋ? ನಮ್ಮ ದೇವರಿಗೆ ಒಂದು ದೇವರಿಗೆ ಕಂಠಿ ಹಾರ ಬೇಕು, ನಿಮ್ಮ ದೇವರಿಗೆ ತುಳಸಿ ಹಾರ ಬೇಕು, ಏನೋ ಒಂದು ಬೇಕಲ್ರಿ ಅಂತಂದ್ರೆ ಪತ್ರಂ ಶಬ್ದಾರ್ಥ ಏನು ಹೇಳುತ್ತೆ? ನಾವು ದೇವರಿಗೆ ಏನನ್ನು ಕೊಡಬೇಕು ಅಂತಂದ್ರೆ ಪತ್ರ ಅಂತಂದ್ರೆ ದೇವರೇ ಪತ್ರ ಶಬ್ದವಾಚ್ಯ ಅಂತ ಚಿಂತನೆ ಮಾಡಿ. ಅದು ಹೇಗೆ? ಪತನಾತ್ ತ್ರಾಯತೆ ಇತಿ ಪತ್ರಂ. ಸಂಸಾರದಲ್ಲಿ ಬಿದ್ದಿದ್ದೇವೆ, ನಮ್ಮನ್ನ ತ್ರಾಯತೆ ರಕ್ಷಣೆ ಮಾಡೋನು ಯಾರು? ಅದು ಪರಮಾತ್ಮನೇ ನಮ್ಮನ್ನ ರಕ್ಷಣೆ ಮಾಡತಕ್ಕಂಥವ. ಈ ಜ್ಞಾನ ನಮ್ಮಲ್ಲಿ ಬಂತು, ಅದೇ ದೇವರು ನಮ್ಮಿಂದ ಅಪೇಕ್ಷೆಯನ್ನು ಮಾಡತಕ್ಕಂಥದ್ದು. ಪತನಾತ್ ತ್ರಾಯತೆ. ಎಂತಹ ವೈರಿಗಳಾಗಿದ್ರೂ ಕೂಡ ತ್ರಾಯತೆ, ದೇವರ ಹೆಸರನ್ನ ಹೇಳಿದ್ರೆ ರಕ್ಷಣೆ ಮಾಡ್ತಾನಂತೆ, ಅವರ ಮಾನವನ್ನ ಆ ಕಾಲಕ್ಕಾದರೂ ಕಾಪಾಡ್ತಾನಂತೆ. ಇದೇ ರಾಮಾಯಣದಲ್ಲಿ ಮುಂದೆ ಬರೋ ಪ್ರಸಂಗ. ರಾಮ ಅಂತ ಆ ರಾಮ ಸೇತು ನಿರ್ಮಾಣ ಆಗ್ಬೇಕಾದ್ರೆ ಬಂಡೆ ಗಲ್ಲಿನ ಮೇಲೆಲ್ಲ ಬರೆದು 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 ಎಲ್ಲ ಹಾಕ್ತಿದ್ರಲ್ಲ, ಆ ವಿಷಯ ಲಂಕಾಪುರದಲ್ಲೆಲ್ಲ ಹರಡುತ್ತಂತೆ. ಅಲ್ಲಿದ್ದಂತಹ ದೈತ್ಯ ಪ್ರವೃತ್ತಿ ರಾಕ್ಷಸರೆಲ್ಲ ಹೆದರ ನಡಗೋದ್ರಂತೆ. ಅಲ್ಲ, ರಾಮ ನಾಮಕ್ಕೆ ಇಷ್ಟು ಬಲ ಇದೆ ಅಂತಂದ್ರೆ ಇನ್ ಸ್ವಯಂ ರಾಮಚಂದ್ರ ಬಂದ್ರೆ ನಮ್ಮ ಕಥೆ ಏನು ಅಂತ ಅನ್ಕೊಂಡ್ರು. ಆಗ ರಾವಣನಿಗೆ ಸ್ವಲ್ಪ ತಲೆ ಬಿಸಿ ಆಯಿತು. ಇವ್ರಿಗೆಲ್ಲ ಸ್ವಲ್ಪ ಧೈರ್ಯ ತುಂಬಬೇಕಲ್ಲ, ಯುದ್ಧಕ್ಕೆ ಎಲ್ಲ ತಯಾರಾಗಬೇಕು. ಹಾಗೇನ್ ಮಾಡಿ ಅದೇನು ದೊಡ್ಡದಲ್ಲ, ಬನ್ನಿ ಅಂತ ಕರ್ಕೊಂಡು ಹೋದ. ಸಮುದ್ರದ ಆಚೆ ತೀರದಲ್ಲಿ ತಾನೇನ್ ಮಾಡ್ದ, ಒಂದು ಕಲ್ಲನ್ನು ತಗೊಂಡ ನೀರಿಗೆ ಒಗದ, ಮುಳುಗೆ ಹೋಯಿತು. ಏನ್ ಕತೆ ನಮ್ಮ ಈ ರಾಮಚಂದ್ರನ್ ಒಂದೊಂದಲ್ಲ ಅಂತ ಅನ್ಕೊಂಡು ಸುಮ್ಮನೆ ಇನ್ನೊಂದು ಕಲ್ಲು ತಗೊಂಡು ಹಾಕದ, ಅದು ತೇಲ್ಬಿಡ್ತು. ಮೊದಲು ಹಾಕಿದ್ದು ಮುಳುಗ್ತು,
ಎರಡನೇ ಸತಿ ಹಾಕಿದಾಗ ತೇಲ್ತು. ಯಾಕೆ ತೇಲ್ತದು ಅಂತಂದ್ರೆ ಈ ರಾಮಚಂದ್ರ ಅಂತ ಬಾಯಲ್ಲಿ ಬಂತಲ್ಲ, ಅಷ್ಟು ಬಂದರೂ ಕೂಡ ನಾನು ನಿನ್ನ ಮಾನ ರಕ್ಷಣೆ ಮಾಡ್ತೇನೆ ಅಂತ ಪತನಾತ್ರಾಯತೆ ಇತಿ ಪತ್ರಂ. ನೋಡಿ ಇಷ್ಟು ಅಂಶವನ್ನು ತಿಳಿಸ್ತಾರೆ ನಾವು. ಸ್ವಯಂ ರಾಮದೇವರೇ ನಮ್ಮ ಕೈ ಬಿಟ್ರೆ ಇದು ಆ ಪ್ರಸಂಗ ನಡೆದು ಹೋಗಿದೆ. ಈಚೆ ದಡದಲ್ಲಿ ಆ ಪ್ರಸಂಗ ನಡೀತಂತೆ. ಯಾವಾಗ ರಾಮದೇವರ ಹೆಸರು ಬರೆದಾಗ ಬಂಡೆಗಲ್ಲೆಲ್ಲ ತೇಲ್ತಾ ಇತ್ತು ಒಂದು ವಿಷಯ ಬಂತು, ಎಲ್ಲರೂ ಮಲಗಿದಾಗ ರಾಮದೇವರು ಸಮುದ್ರ ತೀರಕ್ಕೆ ಹೋಗಿ ತಾವೊಂದು ಕಲ್ಲು ಹಿಡ್ಕೊಂಡೋಗಿ ಸಮುದ್ರದಲ್ಲಿ ಬಿಟ್ರಂತೆ. ಮುಳುಗೆ ಹೋಯ್ತು. ಈ ಹನುಮಪ್ಪ ಬೆನ್ ಬಿದ್ದಿದ್ದ, ಎಲ್ಲಿ ಹೋದ್ರು ರಾಮದೇವ್ರ ಹಿಂದೆ ಇರೋರು. ಹನುಮನ್ ದೇವ್ರು ನೋಡಿ ತಾವು ನಕ್ಬಿಟ್ರಂತೆ, ಕರತಾಡನ ಮಾಡ್ತಾ ನಕ್ಕದ್ರಂತೆ. ಈ ಜಾಂಬವಂತನಿಗೆ ವಯಸ್ಸಾಗೋಗಿತ್ತು ನೋಡಿ, ನಿದ್ದೆನೇ ಬರ್ತಿರ್ಲಿಲ್ಲ. ಸುಮ್ಮನೆ ಅಲ್ಲಿ ಇಲ್ಲಿ ಅಡ್ಡಾಡ್ತಾ ಇದ್ದ, ನೋಡ್ದ ದೂರದಿಂದ. ರಾಮದೇವರು ಸ್ವಯಂ ಕಲ್ಲು ಹಾಕಿದ್ರೆ ಮುಳುಗು ಹೋಯ್ತು. ಹನುಮಂತ ದೇವರು ನೋಡಿದ್ರೆ ಅದನ್ನ ನೋಡಿ ನಗ್ತಾ ಇರೋಣ, ಏನು ಅಂತ ಪ್ರಸಂಗವೇ ಅರ್ಥ ಆಗಲಿಲ್ಲ. ಆಮೇಲೆ ರಾಮದೇವರು ಹೊರಟ ಮೇಲೆ ಹನುಮಂತ ದೇವರನ್ನು ಕರೆದ. ಅಲ್ಲೋ ಸ್ವಯಂ ರಾಮನಾಮಕ್ಕೆ ಅಷ್ಟು ಮಹಿಮಾ ಇದೆ, ಬಂಡೆಗಲ್ಲ ತೇಲ್ತಾ ಇದೆ. ರಾಮದೇವರೇ ಆ ಕಲ್ಲನ್ನು ಬಿಟ್ಟರೆ ಯಾಕೆ ಮುಳುಗೋಯ್ತು ಅಂತಂದ್ರೆ ಸ್ವಯಂ ದೇವರೇ ನಮ್ಮ ಕೈ ಬಿಟ್ಟರೆ ಪತನಾದ ನಾವು ಮುಳುಗೋದೆ ಅಂತ ತಿಳಿಸ್ತಾ, ಅದಕ್ಕಾಗಿ ತಿಳಿಸಿದ್ದೆ ನಮಗೆ ಪತ್ರ ಅಂತಂದ್ರೆ ನಾವು ಭೌತಿಕ ಪದಾರ್ಥವನ್ನ ದೇವರಿಗೆ ಸಮರ್ಪಣೆ ಮಾಡೋದು ಅಲ್ಲ, ಹೊರತಾಗಿ ನಮ್ಮ ಮನಸ್ಸನ್ನೇ ಪರಮಾತ್ಮನಿಗೆ ನಾವು ಅರ್ಪಣೆ ಮಾಡೋದೇ ಪತ್ರ ಸಮರ್ಪಣೆ ಅಂತ ತಿಳಿಸಿದ್ದಾರೆ ನಮಗೆ. ಪತ್ರಂ ಪುಷ್ಪಂ. ಇನ್ನು ಪುಷ್ಪಂ ಅಂತೂ ಗೊತ್ತೇ ಇದೆ, ಹಿಂದೆ ಅನೇಕ ಬಾರಿ ಹೇಳಿದ್ದೇನೆ. ಹನುಮಂತ ದೇವರು ರಾಮದೇವರ ಪೂಜೆಗೆ ಹೂವನ್ನು ತಗೊಂಡು ತಾವು ಹೋಗಬೇಕಾದರೆ ಬಗ್ಬಿಟ್ಟಿದ್ರಂತೆ. ಭಕ್ತಿ ಭರಾಭಿನುನ್ಹ ಪಾದಾರವಿಂದ ಪ್ರಣತೋ ಹರೀಂದ್ರ ಸ್ತದಾಮಹ ಭಕ್ತಿ ಭರಾಭಿನುನ್ಹ. ಪಂಡಿತಾಚಾರ್ಯರನ್ನು ತಿಳಿಸ್ತಾರೆ, ಏನು ಆಶ್ಚರ್ಯ ನಮ್ಮ ಹನುಮಂತ ದೇವರ ಕ್ರಿಯೆಯಲ್ಲಿ ಅಂತಾರೆ. ಸಂಜೀವಿನಿ ಪರ್ವತ ತರಬೇಕಾದರೆ ಅನಾಯಾಸ ತಂದ್ರಂತೆ. ಪುನಃ ಅದನ್ನು ಹಾಕಬೇಕಾದರೆ ಚಿತ್ತ ಪಶ್ಚಾ ಶಲೀಲಂ ಶತಮತುಲಮತೆ ಯೋಜನಾನಂ ಉಚ್ಚಸ್ಥಾವತ್ವಿಸ್ತಾರವಾಂಶ್ಚ. ನಿಂತ ಜಾಗದಿಂದ ಆದಂತಹ ಒಗಾಯಿಸಿದ್ರೆ ಯಾವ್ಯಾವ ವೃಕ್ಷದ ಬೇರುಗಳು ಯಾವ್ಯಾವ ರಂಧ್ರದಿಂದ ಬಂದಿತ್ತೋ ಅದಕ್ಕೆ ಹೋಗಿ ಕೂತ್ಕೊಂಡ್ಬಿಡ್ತೀವಿ ನಾವು. ಒಂದು ಅಂಗಾರಾಕ್ಷಂತಿ ಕನ್ನಡಿ ಇಲ್ಲ ಅಂದ್ರೆ ಹಚ್ಕೊಳಕ್ ಬರೋದು. ಭಕ್ತವ್ರ ಹತ್ರ ಮುಖ ಇಡ್ತಿರ್ಬೇಕು ಸರಿಯಾಗಿ ಬಂದಿದ್ಯಾ ಅಂತ. ನೋಡ್ರಿ ನಮ್ಮ ಕಥೆ ಹೀಗೆ. ಅದೇ ಹನುಮಂತ ದೇವರಲ್ಲಿ ಅಂತಹ ಒಂದು ಕೌಶಲ್ಯವನ್ನು ತಾವೇನಲ್ಲಿ ತೋರಿದ್ದಾರೆ. ಅರ್ಥಾತ್ ಆ ರಾಮ ದೇವರ ಪೂಜೆಗೆ ತಾವು ಹೂವನ್ನು ತರಬೇಕಾದ್ರೆ ಹೇಗೆ ತರಬೇಕು ನಾವು ಅಂತಂದ್ರೆ ಭಕ್ತಿ ಭರಾಭಿನುನ್ಹ. ಆ ಪುಷ್ಪದಲ್ಲಿ ಭಕ್ತಿಯನ್ನು ತುಂಬಬೇಕಂತೆ ನಾವು. ಏನು ಭಕ್ತಿಯನ್ನು ನಾವು ತುಂಬಬೇಕಲ್ಲಿ? ಪುಷ್ಪದಲ್ಲಿ ಪರಮಾತ್ಮನ ಎಷ್ಟು ರೂಪಗಳು? 161 ರೂಪಗಳು. ಆ 161 ರೂಪಗಳನ್ನ ಒಂದು ಪುಷ್ಪದಲ್ಲಿ ನಾವು ಚಿಂತನೆ ಮಾಡಬೇಕು. ಇದು ಕೂಡ ಭೌತಿಕ ಪದಾರ್ಥ ಆಯ್ತಲ್ಲ. ಈಗ ನೀವು ದೇವರಿಗೆ ಒಂದು ಹೂವಾದ್ರೂ ಸಮರ್ಪಣೆ ಮಾಡಬೇಕು ಅಂತಂದ್ರೆ ಭೌತಿಕ ಪದಾರ್ಥವೇ ಆಯ್ತಲ್ಲ. ಅಂತಂದ್ರೆ ಆ ಪುಷ್ಪ ಸಮರ್ಪಣಾ ಕಾಲದಲ್ಲಿ ಏನು ಅನುಸಂಧಾನ ಇರಬೇಕು ನಮಗೆ? ಈ ಪುಷ್ಪದಲ್ಲಿ ಇರ್ತಕ್ಕಂತಹ ಪರಮಾತ್ಮನ 161 ರೂಪ, ಪ್ರತಿಮೆಯಲ್ಲಿರ್ತಕ್ಕಂತಹ ಪರಮಾತ್ಮನ ರೂಪಕ್ಕೂ ಐಕ್ಯ ಚಿಂತನೆ ಮಾಡುವುದೇ ಪುಷ್ಪದ ಸಮರ್ಪಣೆ. ಯೋಮೇ ಭಕ್ತಿಯ ಪ್ರಯಚ್ಛತಿ. ಹೀಗೆ ನಾವು ಪರಮಾತ್ಮನಿಗೆ ಭಕ್ತಿಯಿಂದ ಅರ್ಪಣೆ ಮಾಡಬೇಕು ಅಂತ ತಿಳಿಸ್ತಾ, ಇನ್ನ ತೋಯಂ ನೀರನ್ನು ಸಮರ್ಪಣೆ ಮಾಡಬೇಕು ಅಂತ ತಿಳಿಸಿದ್ದಾನೆ ಕೃಷ್ಣ. ಯಾವ ನೀರನ್ನು ನಾವು ಸಮರ್ಪಣೆ ಮಾಡಬೇಕು ಅಂತಂದ್ರೆ, ಒಂದು ದಡ ಶ್ರೀ ತುಳಸಿ ಬಿಂದು ಗಂಗೋದಕ. ಆ ಭಕ್ತಿಯ ಉದ್ರೇಕದಿಂದ ನಮ್ಮ ಕಣ್ಣಿಂದ ಏನು ಆ ಆನಂದದ ಅಶ್ರು ಬರುತ್ತೆ, ಎಷ್ಟು ಬರುತ್ತೆ? ಅದು ಬಿಂದು ಗಂಗೋದಕದಷ್ಟೇ ಬರುತ್ತಂತೆ. ಇನ್ನೊಂದು ಅರ್ಥವನ್ನು ನಮಗಿಲ್ಲಿ ತಿಳಿಸ್ತಾರೆ. ನಾವು ದೇವರ ನೈವೇದ್ಯಕ್ಕೆ ಸಮರ್ಪಣೆ ಮಾಡಬೇಕಾದರೆ ಆಚಾರ್ಯರು ಒಂದು ವಿಷಯವನ್ನ ತಾವು ತಾತ್ಪರ್ಯ ನಿರ್ಣಯದಲ್ಲಿ ದಾಖಲು ಮಾಡೋಲ್ಲ. ಯಾವುದದು ಅಂತಂದ್ರೆ, ಶಬರಿ ರಾಮದೇವರಿಗೆ
ಎಂಜಲ ಫಲವನ್ನು ಕೊಟ್ಟಂತಹ ಅಂಶವನ್ನ ಶ್ರೀಮದಾಚಾರ್ಯರು ತಾವು ಉಲ್ಲೇಖ ಮಾಡುವಲ್ಲ. ಸರಿ, ಹಾಗಾದ್ರೆ ಕೈ ಬಿಡೋಣ? ಹಂಗೆ ಬಿಡ್ಲಿಕ್ಕಿಲ್ಲ. ಕಾರಣ ಎಂಜಾಲ ಫಲಗಾಳ ಹರಿಗರ್ಪಿಸಿದ ವಿಜಯರಾಯರು ಸ್ತೋತ್ರ ಮಾಡಬೇಕು. ಹಾಗಾಗಿ ಹೆಂಗಿದನ್ನು ನಾವು ಅರ್ಥ ಮಾಡಬೇಕು. ಇಲ್ಲಿ ರಾಮದೇವರು ಎಂಜಲ ಫಲಗಳನ್ನ ಸ್ವೀಕಾರ ಮಾಡಿದ್ರ ಇಲ್ವ? ಅದ್ಯಾಪಿ ಶಬರಿ ಅಪರೋಕ್ಷ ಜ್ಞಾನಿ, ಭಾರಿ ಜ್ಞಾನ ಇತ್ತವಳಿಗೆ. ಕೇವಲ ಶಚಿದೇವಿಯ ಶಾಪದಿಂದಾಗಿ ಮಾತ್ರ ಆ ಶಬರ ಜನ್ಮ ಅವಳಿಗೆ ಪ್ರಾಪ್ತಿ ಆದದ್ದು. ಅಂತಹ ಶಬರಿ ಪರಮಾತ್ಮನೇ ತಾನು ಆಕ್ರಮದ ಹಣ್ಣನ್ನ ಹೇಗೆ ಸಮರ್ಪಣೆ ಮಾಡಿದ್ಲು ಅಂತಂದ್ರೆ, ಅಲ್ಲಿ ಎಂಜಲ ಫಲಗಳ ಅನ್ನೋ ಶಬ್ದಕ್ಕೆ ಹೆಂಗೆ ಅರ್ಥ ಮಾಡಬೇಕು ಅಂತಂದ್ರೆ, ನೋಡಿ, ಚಿಕ್ಕವರ ವಾಕ್ಯವನ್ನು ನಾವು ತಗೊಂಡಾಗ ಅವರ ವಾಕ್ಯಕ್ಕೆ ನಾವು ನೇರವಾಗಿ ಅರ್ಥ ಅಲ್ಲ, ಅವರ ವಾಕ್ಯವನ್ನ ನಾವು ಶ್ರೀಮದಾಚಾರ್ಯರ ವಾಕ್ಯದೊಟ್ಟಿಗೆ ನಾವು ಅದಕ್ಕೆ ಸಮನ್ವಯ ಮಾಡ್ತಾ ಆಚಾರ್ಯರ ಭಾವವನ್ನು ಕೂಡಿಸ್ಬೇಕಲ್ಲಿ ನಾವು. ಹೊರತಾಗಿ ಎಂಜಲ ಫಲಗಳ ಅಂತಂದ್ರೆ ಯಥಾವತ್ ಶಬ್ದಾರ್ಥವನ್ನು ತಗೊಳ್ಳೋದಲ್ಲ ಅಲ್ಲಿ. ಇದಕ್ಕೆ ಪದ್ಯಮಾಲಾದಲ್ಲಿ ಟೀಕಾಕೃತ್ಪಾದರು ದೇವಪೂಜಾ ಪದ್ಧತಿ ತಂತ್ರಸಾರ ರೀತಿಯಾಗಿ ಏನು ದೇವಪೂಜಾ ಪದ್ಧತಿಯನ್ನ ಆಚಾರ್ಯ ಮಧ್ವರು ಕೊಟ್ಟಿದ್ದಾರೆ, ಅದರ ಸಾರವೇ ಟೀಕಾಕೃತ್ಪಾದರು ಕೊಟ್ಟಿರ್ತಕ್ಕಂಥದ್ದು ನಮಗೆ ಪದ್ಯಮಾಲ. ಅದನ್ನು ನಮಗೆ ಹೇಳಬೇಕಾದ್ರೆ ದೇವರ ನೈವೇದ್ಯವನ್ನ ಹೇಗೆ ಮಾಡಬೇಕು ಅಂತ ತಿಳಿಸ್ತಾರೆ. ನೀವು ಬೇಕಾದ ಭಕ್ಷ್ಯಭೋಜ್ಯಾದಿಗಳನ್ನೆಲ್ಲ ಇಡಿ, ಜಲ ಇಟ್ಟಿಲ್ಲ ಅಂತಂದ್ರೆ ಪರಮಾತ್ಮ ಸ್ವೀಕಾರ ಮಾಡುವುದಿಲ್ಲ. ಅಂತ ಜಲ ನೈವೇದ್ಯ ಅತಿ ಮುಖ್ಯವಾದದ್ದು. ಅದಕ್ಕೆ ಕೇವಲ ತಾನು ಫಲವನ್ನು ಕೊಟ್ಟಿದ್ದಲ್ಲ, ಜಲ ಫಲ ಕೊಟ್ಟಿದ್ದು ಅಂದ್ರು ವಿಜಯರಾಯ. ಅಲ್ರಿ, ನೀವು ಬರೀ ಜಲ ಫಲ ಎಂ ಶಬ್ದ ಬಿಟ್ಬಿಟ್ರಲ್ಲ, ಎಂಜಲ ಅಂತಂದ್ರೆ ಎಂ ಅಂತಂದ್ರೆ ರಾಮದೇವರಿಗೆ ಎಂ ಅಂತ ಕರೆದಿದ್ದಾರೆ. ಎಂ ಶಬ್ದ ವಾಚ್ಯನಾದ ರಾಮಚಂದ್ರನಿಗೆ ಜಲಫಲಗಳನ್ನು ಕೊಟ್ಟಂತಹ ಶಬರಿ ಅಂತ ವಿಜಯರಾಯರು ತಾವಲ್ಲಿ ವಿಶೇಷವಾಗಿ ಸ್ತೋತ್ರ ಮಾಡಿದ್ದೇ ಹೊರತಾಗಿ ನಾವು ನೇರವಾಗಿ ಒಂದೇ ಸಮಸ್ತ ಶಬ್ದ ಮಾಡಿಕೊಂಡು ಎಂಜಲ ಫಲಗಳ ಕೊಟ್ಟಂತಹ ಹಂಗ ಅರ್ಥ ಮಾಡಲಿಕ್ಕಿಲ್ಲ. ಅದ್ಯಾಪಿ ಹಂಗ ಅರ್ಥ ಮಾಡಿದ್ರೂ ಕೂಡ ಪರಮಾತ್ಮನ ವಿಷಯದಲ್ಲಿ ಯಾವುದೂ ಬಾಧಕ ಅಲ್ಲ. ಯಾಕೆ, ಅವಳು ಏನೇ ಸ್ವೀಕಾರ ಮಾಡಿದ್ರು ತನ್ನ ಭಾಗದ ರಸವನ್ನಷ್ಟೇ ಸ್ವೀಕಾರ ಮಾಡ್ಲಿಕ್ಕೆ ಸಾಧ್ಯ, ಹೊರತಾಗಿ ಪರಮಾತ್ಮನ ಸ್ವಾಖ್ಯ ರಸವನ್ನ ಯಾರೂ ಭೋಗ ಮಾಡ್ಲಿಕ್ಕೆ ಆಗೋಲ್ಲ. ಅದೊಂದು ನಮಗೆ ವಿಶಿಷ್ಟವಾದಂತಹ ಸಮಾಧಾನ ಇದ್ದೇ ಇದೆ. ಆದರೆ ಅದರ ಜೊತೆಗೆ ಎಂಜಲ ಫಲಗಳ ಅನ್ನೋ ಶಬ್ದಕ್ಕೆ ಅಲ್ಲಿ ಎಂ ಕಾಮಯೇ ತಂತ ಮುಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧ ಅಂತಂದ್ರೆ ಯ ಶಬ್ದವಾಚನಾದ ಆ ರಾಮದೇವರಿಗೆ ಜಲಫಲಗಳನ್ನ ಕೊಟ್ಟಿದ್ದಾಳೆ, ಅರ್ಪಣೆ ಮಾಡಿದ್ದಾಳೆ. ಅಂದ್ರೆ ಇದರ ಆಂತರ್ಯ ಪತ್ರಂ ಪುಷ್ಪಂ ಫಲಂ ತೋಯಂ. ತೋಯಂ ಅನ್ನೋ ಆಂತರ್ಯ ನಾವು ಪ್ರತಿನಿತ್ಯ ದೇವರಿಗೆ ಏನು ನೈವೇದ್ಯ ಇಡುತ್ತೇವೆ ಆ ಸಮರ್ಪಣೆ ಮಾಡೋ ಕಾಲಕ್ಕೆ ಜಲವು ಅಷ್ಟೇ ಮುಖ್ಯವಾದದ್ದು. ಅದನ್ನ ಜಲ ಫಲ ಎರಡನ್ನೂ ರಾಮದೇವರಿಗೆ ಅರ್ಪಣೆ ಮಾಡಿದ್ದಾಳೆ ಅಂತ ನಾವು ಹೀಗೆ ಅರ್ಥ ಮಾಡಬೇಕು ಅಂತ ಆ ಒಂದು ಶಬ್ದಕ್ಕೆ ನಾವು ವಿಶೇಷವಾದ ಅರ್ಥವನ್ನು ನೋಡಿದಾಗ ಏನು ಸಾಧ್ಯನೋ ಹೀಗೆ ಆ ಕ್ರಮದಲ್ಲಿ ಪರಮಾತ್ಮ ತಾನು ತನ್ನ ಬಾಲ್ಯ ಲೀಲೆಯಲ್ಲಿ ತೋರ್ತಾ ಅಂಗಳದೊಳು ರಾಮನಾಡಿದ ಚಂದ್ರ ಬೇಕೆಂದು ತಾ ಹಠ ಮಾಡಿದ ಚಿಣಿಕೋಲು ಚೆಂಡು ಬುಗುರಿ ಎಲ್ಲ ಬೇಡ ಅಂತಂದ. ನೀವು ಕೊಡೋ ಗಂಟಿಹಾರ ಮತ್ತೊಂದು ಮಗದೊಂದು ಅದ್ಯಾವುದೂ ನನಗೆ ಬೇಡಪ್ಪ, ನಾನು ಲಕ್ಷ್ಮೀಪತಿನೋ, ನನಗೆ ಯಾಕೆ ಬೇಕದಲ್ಲ. ಹಾಗೆ ನಾವೇನು ಕೊಡ್ಬೇಕು ಪರಮಾತ್ಮನಿಗೆ ಅಂತಂದ್ರೆ ನಮ್ಮ ಮನವನ್ನಿತ್ತರೆ ತನ್ನ ನೀವನ್ನು ತನುವ ದಂಡಿಸಿ ದಿನ ದಿನದಿ ಸಾಧನೆಯ ಮಾಡ್ಪರಿಗೆ ಇತ್ತಪ್ಪನು ಸ್ವರ್ಗಾದಿ ಭೋಗಗಳ ಅಂತ ಏನು ತಿಳಿಸಿದ್ದಾರೆ. ಆ ಕ್ರಮದಿಂದ ರಾಮಚಂದ್ರ ತಾನಲ್ಲಿ ವಿಶೇಷವಾಗಿ ಆ ಲೀಲೆಯನ್ನ ಯಾಕೆ ತೋರಿದ ಅಂತಂದ್ರೆ ನಾವು ನಮ್ಮನ್ನ ಪರಮಾತ್ಮನಿಗೆ ಅರ್ಪಣೆ ಮಾಡ್ಕೋಬೇಕು ಅನ್ನೋ ಒಂದು ವಿಶಿಷ್ಟವಾದ ಸಿದ್ಧಾಂತವನ್ನೇ ಪರಮಾತ್ಮ ತಾನಲ್ಲಿ ತೋರಿದ್ದಾನೆ. ಹೀಗೆ ಈ ಕ್ರಮದಿಂದ ನಾವು ದೇವರಿಗೆ ಹಾರವನ್ನ ಕೊಡಬೇಕು. ಆ ಹಾರ ಯಾವ ಹಾರ?
ಭಕ್ತಿ ಹಾರ. ಆ ಭಕ್ತಿಯಲ್ಲಿ ಏನು ಸಾಮಗ್ರಿ ಏನು ನಮಗೆ ಗೊತ್ತಿಲ್ಲ, ರಾಯರು ಮಾಡಿಕೊಟ್ರು. ರಾಮ ಚಾರಿತ್ರ್ಯ ಮಂಜರಿ. ಮಂಜರಿ ಅಂದ್ರೆ ಹಾರ. ನಮಗೆ ಚಿತ್ರಮಂಜರಿ ಗೊತ್ತು, ನಮಗೆ ರಾಮಚಾರಿತ್ರ ಮಂಜರಿನೇ ಗೊತ್ತಿಲ್ಲ. ದೇವರಿಗೆ ನಾವು ಹಾರ ಸಮರ್ಪಣೆ ಮಾಡಿದರೆ ಆಹಾರ ಪ್ರಾಪ್ತಿ. ಉತ್ತರಕಾಂಡ ರಾಮಾಯಣದಲ್ಲಿ ಈ ಅಂಶವನ್ನು ಉಲ್ಲೇಖ ಮಾಡ್ತಾರೆ. ಶ್ವೇತರಾಜನ ಕಥಾಭಾಗ ಯಾರು ಕೇಳಿಲ್ಲ, ಎಲ್ರಿಗೂ ಗೊತ್ತಿರೋದು. ಬೇಕಾದ ಯಜ್ಞಯಾಜನಾದಿಗಳನ್ನೆಲ್ಲ ತಾನು ನಡೆಸ್ತಿದ್ದ. ಬಂದಿರತಕ್ಕಂತಹ ಆ ಋತ್ವಿಕರು, ಬ್ರಾಹ್ಮಣೋತ್ತಮರು ಯಾರ್ಯಾರು ಬಂದಿದ್ರು ಅವ್ರಿಗೆಲ್ಲ ಮುತ್ತು ರತ್ನಗಳನ್ನು ತೆಗೆದು ಕೊಟ್ಬಿಟ್ಟು ಅಗಸ್ತ್ಯರು ಬಂದು, ಶ್ವೇತ ರಾಜ ಏನು ಮಾಡ್ತಿದ್ಯೋ? ಅನ್ನದಾನ ಮಾಡಬೇಕಪ್ಪ. ನಕ್ಕೊಟ್ಟನಂತೆ ಶ್ವೇತರಾಜ, ನೋಡ್ರಿ ಬೇಕಾದ ನೀವು ಅನ್ನದಾನ ಮಾಡ್ರಿ, ಇಲ್ಲಿ ಊಟ ಮುಗಿಸ್ಕೊಂಡು ಮನೆಗೆ ಹೋಗುವಷ್ಟೊತ್ತಿಗೆ ಪುನಃ ಏನಾದ್ರು ಬೇಕು ಅಂತ ಅನಿಸ್ತಾರೆ. ಆದರೆ ನಾನು ಮುತ್ತು ರತ್ನಗಳನ್ನು ಕೊಟ್ಟುಬಿಟ್ರೆ ತಗೊಂಡು ಹೋಗುವವ್ರ ಪೆಟ್ಟಿಗೆಯಲ್ಲಿ ಇಟ್ಕೊಂಡಿರ್ತಾರೆ. ತೆಗೆದಾಗ ನನ್ನನ್ನು ನಾಪಿಸ್ಕೊತಾ ಇರ್ತಾರೆ, ಶ್ವೇತರಾಜ ಕೊಟ್ಟಿದ್ದು ಅಂತ. ಇದೇ ಶ್ರೇಷ್ಠ ಅಂದು ನಿನ್ನ ಇಚ್ಛೆ ಅಂದ್ರು ಅಗಸ್ತ್ಯರು ಹೊರಟರು. ತಾನು ಆ ಜನ್ಮ ಪರ್ಯಂತರವಾಗಿ ಇದೇ ಕ್ರಮವನ್ನು ಅನುಸರಿಸ್ತಾ ಕೊನೆಗೊಂದು ದಿವಸ ದೇಹ ಬಿಟ್ಟ. ಪುಷ್ಪಕ ವಿಮಾನ ಬಂತು. ಆ ದೇವ ಮಾರ್ಗದಲ್ಲಿ ತಾನು ಹೋಗ್ತಾ ಇರಬೇಕು. ಮಾರ್ಗ ಮಧ್ಯದಲ್ಲಿ ಕೇಳಿದ, ಇನ್ನೂ ಎಷ್ಟು ದೂರ ಇದೆ ಇಂದ್ರಲೋಕಕ್ಕೆ? ಯಾಕೆ ಸ್ವಾಮಿ, ಗೀಸಿ ವರ್ಕ್ ಆಗ್ತಿದ್ಯೋ ಇಲ್ವೋ ಅಂತ. ಯಾಕೆ ಅಂತಹ ದೇವ ಮಾರ್ಗ ಅದು, ಅಲ್ಲಿ ಏನು ದುಃಖ ಆಗ್ತಿದೆ ನಿಮಗೆ ಅಂತ ಕೇಳಿದ್ರು. ಏನಿಲ್ಲಪ್ಪ, ಇಷ್ಟೆಲ್ಲ ವೈಭವ ಇದೆ, ತಿನ್ಲಿಕ್ಕೆ ಏನು ಕೊಟ್ಟಿಲ್ವಲ್ಲ ಅಂತ. ಹಂಗ ಒಂದು ನಿಮಿಷ ಇಡ್ರಿ, ಇಂದ್ರದೇವರು ಒಂದು ಪಟ್ಟಿ ಕಳಿಸಿದ್ದಾರೆ, ನಿಮಗೆ ಏನಾದ್ರು ತಿಂಡಿ ತಿನಿಸು ಕೊಡಬೇಕು ಅಂತಿದ್ರೆ ಖಂಡಿತ ಕೊಡ್ತೇವೆ ಅಂತೆಲ್ಲ ನೋಡಿದ್ರು. ಇಡೀ ಪಟ್ಟಿಲಿ ಎಲ್ಲೂ ಕೂಡ ಗೋಡ್ಬಳಿ ಆಗಲಿ ಚಕ್ಲಿ ಆಗಲಿ ಯಾವುದಾದ್ರು ಇದೇ ಕೊಟ್ಟಿರಲಿಲ್ಲ. ಸ್ವಾಮಿ ಕ್ಷಮಾ ಮಾಡಬೇಕು ಅಂತ ನಿಮಗೆ ಹೇಳಿಲ್ಲ, ನಾವೇನು ಕೊಡ್ಲಿಕ್ಕೆ ಬಿಡ, ಆಯ್ತು ನಡೀರಪ್ಪ ಅಂತಂದ್ರು. ಆ ಪೂರ್ವ ಭಾಗಲಿನಿಂದ ಶ್ವೇತರಾಜನ ಬರಮಾಡ್ಕೊಂಡ. ಹಾಗೆ ಇವತ್ತು ಒಳ್ಳೆ ಮೃಷ್ಟಾನ್ನ ಅಂತ ತಾನು ಅನ್ಕೊಂಡ. ಅಷ್ಟಕ್ಕೆ ನೋಡಿದ್ರೆ ಎಲ್ಲ ಅವ್ರವ್ರು ಪಾಡ್ಗವ್ರವ್ರು ಹೊರಟೆ ಬಿಟ್ಟು, ಓಹೋ ಇವತ್ತು ಏಕಾದಶಿ ಏನು ಅಂತ ಅನ್ಕೊಂಡ. ಇನ್ನು ನಾಳೆ ಬೆಳಗ್ಗೆ ಅಂತೂ ದ್ವಾದಶಿ, ಸರಿಗೆ ಭೋಜನ ಮಾಡೋದೇ ಅಂತಲ್ಲ ಅನ್ಕೊಂಡ. ಮಾನೇ ದಿವಸನೂ ಆ ಸಡಗರನೇ ಇಲ್ಲ. ಓ ಇವತ್ತು ಅದೇನು ಅತಿರಿಕ್ತ ಬಂದಿದ್ದು, ಶ್ರವಣೋಪಾಸ ಬಂದಿದ್ದು, ಈ ಇಂದ್ರ ಯಾವ ಮಟ್ಟನೋ ಅದೇನು ಒಂದೂ ನನಗೆ ಗೊತ್ತಾಗಲ್ಲ ಆಗ್ತದೆ. ಹೋಗಿ ದೇವೇಂದ್ರನತ್ತ ಬಂತು, ತನ್ನ ಕೊಡು, ನಾ ಏನು ಕೇಳು ಯಾಡ ಅಂತ ಸುಮ್ಮನೆ. ಯಾಕೆ ಅದರ ಮಾರನೇ ದಿವಸ ಅಂತೂ ಕಲಾ ಮಾತ್ರ ಸಾಧನೆ ಇದ್ದೇ ಇರುತ್ತೆ. ಹಂಗಾರೆ ಒಳ್ಳೆ ಸಕಾಲಕ್ಕೆ ಭೋಜನ ಆಗ್ತದೆ ಅಂತ ಮೂರನೇ ದಿವಸ ನೋಡ್ದ, ಆ ಒಂದು ಅಂಶನೇ ಇರಲಿಲ್ಲ. ಕರೆದ ಇಂದ್ರದೇವರು, ಸ್ವಾಮಿ ಏನು ಕಥಾ ಆಗ್ತದೆ? ಹೌದಪ್ಪ ನೋಡಿ, ಇಷ್ಟೆಲ್ಲ ವೈಭವ ಯಾಕೆ ಗೊತ್ತೇ ನಿನಗೆ? ಯಜ್ಞ ಹೋಮಾದಿಗಳನ್ನು ಏನು ನಡೆಸಿದ್ದೆ, ಬ್ರಾಹ್ಮಣರಿಗೆ ಏನು ಮುತ್ತು ರತ್ನಾದಿಗಳನ್ನು ದಾನ ಕೊಟ್ಟಿದ್ದೆ, ನೋಡಿ ನನ್ನ ಸಭೆ ದರ್ಶನ ಮಾಡಬಹುದು. ಹೌದು ಸ್ವಾಮಿ, ತಿನ್ಲಿಕ್ಕೆ ಕೊಟ್ಟಿಲ್ವಲ್ಲ, ನೀನು ಅನ್ನದಾನ ಮಾಡಿಲ್ಲ, ನಿನಗೆ ಅನ್ನ ಇಲ್ಲ. ಎಷ್ಟು ದಿವಸ ಅಂತಂದ, ನಿನ್ನ ಪ್ರಾರಬ್ಧ ಕಡಿಬೇಕಪ್ಪ, ಅಲ್ಲಿ ತನಕ ಏನು ತಿನ್ಲಿ ಅಂತ, ನಿನ್ನ ಹೆಣನೇ ಕಿತ್ಕೊಂಡು ತಿನ್ನು ಅಂತ. ನದಿ ತೀರದಲ್ಲಿ ಬಿದ್ದಂತ ಅವನ ಹೆಣವನ್ನೇ ಕಿತ್ಕೊಂಡು ತಿನ್ನೋ ಪ್ರಸಂಗ ಬರುತ್ತೆ. ಎಷ್ಟು ಕಾಲ ಅಂತ ಕೇಳಿದ. ಮುಂದೆ ನನ್ನ ಸಭೆಗೆ ಇಂದ್ರದೇವರು ತಿಳಿಸ್ತಾರೆ, ಅಗಸ್ತ್ಯರು ಬರ್ತಾರೆ. ಬಂದಾಗ ನಾನು ಒಂದು ಹಾರವನ್ನ ನಿಮ್ಮ ಕೈಗೆ ಕೊಡ್ತೀನಿ, ನೀವು ಅದನ್ನು ತಗೊಂಡು ಹೋಗಿ ಅಗಸ್ತ್ಯರ ಕೈಗೆ ಕೊಡಬೇಕು, ಅವರನ್ನು ಪ್ರಾರ್ಥನೆ ಮಾಡಬೇಕು, ಇದನ್ನ ರಾಮದೇವರಿಗೆ ಸಮರ್ಪಣೆ ಮಾಡಿ ಅಂತ. ಅವರು ಯಾವ ದಿವಸ ರಾಮದೇವರ ಬಳಿಗೆ ಹೋಗಿ ನೀ ಕೊಟ್ಟಂತಹ ಹಾರವನ್ನ ದೇವರಿಗೆ ತಾವು ಅರ್ಪಣೆ ಮಾಡ್ತಾರೋ, ಯಾವ ದಿವಸ ರಾಮದೇವರು ನಿಮ್ಮ ಹಾರವನ್ನ ತಾನು ಸ್ವೀಕಾರ ಮಾಡ್ತಾನೋ ಅವತ್ತು ನಿಮಗೆ ಆಹಾರ ಪ್ರಾಪ್ತಿ ಅಂತ ತಿಳಿಸ್ತಾರೆ. ಹಾರದಿಂದ ಆಹಾರ ಪ್ರಾಪ್ತಿ. ಹಾಗಾದರೆ ನಾವು ನೀವು ಯಾವ ಹಾರವನ್ನು ಕೊಡಬೇಕು ಅಂತಂದ್ರೆ ಅದಕ್ಕೆ ರಾಯರಂದ್ರು, ನಾನೇ ತಯಾರು ಮಾಡಿಬಿಟ್ಟಿದ್ದೇನೆ ಒಂದು ಹಾರವನ್ನ. ಅದೇ ರಾಮದೇವರ ಚರಿತ್ರೆಗಳೆಂಬ ಹಾರವನ್ನ ಪೋಣಿಸಿದ್ದೇವೆ.
ಅದನ್ನ ನೀವು ಪ್ರತಿನಿತ್ಯ ದೇವರಿಗೆ ಸಮರ್ಪಣೆ ಮಾಡಿ. ಯಾರು ರಾಮದೇವರ ಚರಿತ್ರೆ ಎಂಬ ಹಾರವನ್ನ ದೇವರಿಗೆ ಕೊಡ್ತಾರೋ ಅವರ ಇಡೀ ವಂಶಕ್ಕೆ ಪರಮಾತ್ಮ ಅನ್ನ ದಾರಿದ್ರ್ಯವನ್ನ ತಾನು ಕೊಡೋಲ್ಲ. ಅಂತಹ ಉತ್ಕೃಷ್ಟವಾದಂತಹ ಸಾಧನೆಯನ್ನ ನಮ್ಮಿಂದ ಯಾರು ಮಾಡಿಸ್ತಾ ಇದ್ದಾರೆ? ನಮೋ ಅತ್ಯಂತ ದಯಾನವೇ. ನೋಡಿ, ನಮ್ಮ ಗುರು ಸಾರ್ವಭೌಮರು ಮಂತ್ರಾಲರಾಯರು ವಿಶೇಷವಾಗಿ ತತ್ವಮಂಜರಿ, ಕೃಷ್ಣ ಚಾರಿತ್ರ ಮಂಜರಿ, ರಾಮಚಾರಿತ್ರ ಮಂಜರಿ, ನೋಡಿ ಇಂತಹ ಹಾರಗಳನ್ನ ನಾವು ಪರಮಾತ್ಮನಿಗೆ ಅರ್ಪಣೆ ಮಾಡಬೇಕು. ಅದೇ ಪುಷ್ಪಂ. ಯಾವ ಪುಷ್ಪ? ಪರಮಾತ್ಮನ ಚರಿತ್ರೆಗಳೆಂಬ ಪುಷ್ಪವನ್ನೇ ನಾವು ದೇವರಿಗೆ ಸಮರ್ಪಣೆ ಮಾಡಬೇಕು. ಇದನ್ನೇ ಪರಮಾತ್ಮ ತಾನು ಅಪೇಕ್ಷೆ ಮಾಡ್ತೇನೆ ಅನ್ನೋದನ್ನೇ ತನ್ನ ಬಾಲಲೀಲೆಯಲ್ಲಿ ತಾನು ತೋರ್ತ ಅಂಗಳದೊಳು ರಾಮನಾಡಿದ ಚಂದ್ರ ಬೇಕೆಂದು ಹಠ ಮಾಡಿದ ಅನ್ನೋ ಆ ದೇವರ ನಾಮದ ಆಂತರ್ಯವನ್ನೇ ವಿಶೇಷವಾಗಿ ಪರಮಾತ್ಮ ತಾನಲ್ಲಿ ತೋರ್ತ, ಇನ್ನು ನಾಳೆ ದಿವಸ ರಾಮದೇವರು ವಿಶ್ವಾಮಿತ್ರರೊಟ್ಟಿಗೆ ತಾನು ಹೊರಡಲಿಕ್ಕೆ ತಯಾರಾಗ್ತಾ ಇದ್ದಾನೆ. ಆದ್ದರಿಂದ ನಾಳೆ ವಿಶ್ವಾಮಿತ್ರರೊಟ್ಟಿಗೆ ಪರಮಾತ್ಮ ತಾನು ಹೊರಡಲಿಕ್ಕೆ ಏನು ಕಾರಣ? ಅವರಿಂದ ಬಲ ಅತಿಬಲ ಅನ್ನೋ ಮಂತ್ರವನ್ನ ತಾನು ಸ್ವೀಕಾರ ಮಾಡಿದ. ಹಸಿವು ನೀರಡಿಕೆ ಆಗೋಲ್ಲ ಅಂತ ಅದನ್ನು ಸ್ವೀಕಾರ ಮಾಡಿದ. ಇವಾಗ ಯಾರ ಚರಿತ್ರೆ ಹೇಳಿದ್ರೆ ನಮಗಾಹಾರ ಅಂತ ನಾವು ಹೇಳಿದ್ರು, ಅವನೇ ಒಬ್ಬರ ಹತ್ರ ಮಂತ್ರ ಸ್ವೀಕಾರ ಮಾಡ್ದ ಅಂತಂದ್ರೆ ಏನಿದ್ರ ಆಂತರ್ಯ? ನಾವಿದನ್ನು ಹೇಗೆ ನಿರ್ಣಯ ಮಾಡಬೇಕು ಅನ್ನೋ ಎಲ್ಲ ಅಂಶವನ್ನು ಕೂಡ ನಾಳೆ ದಿವಸದ ಕಥಾಭಾಗದಲ್ಲಿ ಇದರ ಚಿಂತನ ಮಂಥನಾದಿಗಳು ಮಾಡೋಣ ಅಂತ ಹೇಳ್ತಾ ಸರ್ವಂ ಶ್ರೀ ಕೃಷ್ಣ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರಾನನೆ. ಅದ್ಯಾಪಿ ಆಚಾರ್ಯ ಹೇಳಿದ ಒಳ್ಳೆಯದಾಯಿತು. ನಮ್ಮ ಸತ್ಯಾಗ್ನ ತೀರ್ಥರು ಕೂಡ ಈ ಒಂದು ದೊಡ್ಡದಾದಂತಹ ಎಲ್ಲ ಸಜ್ಜನರ ಸಾಧನೆಗಾಗಿ ಒಂದು ಸಂಕಲ್ಪವನ್ನ ಮಾಡಿದ್ದಾರೆ. ಆದ್ದರಿಂದ ಎಲ್ಲರೂ ಕೂಡ ರಾಮನಾಮದ ಒಂದು ಜಪವನ್ನು ಮಾಡಬೇಕು. ಆ ಮಂತ್ರ ಈ ಮಂತ್ರ ಜಪಿಸಿ ನೀ ಕೆಡಬೇಡ ಸೋಮಶೇಖರ ತನ್ನ ಭಾಮೆಗೆ ಬೇಡಿದ ಮಂತ್ರ ರಾಮ ಮಂತ್ರವ ಜಪಿಸೋ ಹೇ ಮನುಜ ಅಂತ ತಿಳಿಸಿದ್ದಾರೆ. ಆದ್ದರಿಂದ ಎಲ್ಲರೂ ಕೂಡ ಶ್ರೀರಾಮ 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 ಅಂತ ಎಲ್ಲರೂ ಅವಶ್ಯವಾಗಿ ಜಪವನ್ನು ಮಾಡಿ ಅಂತ ಹೇಳ್ತಾ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಹರೇ ನಮಃ.